namaskara. Welcome back to Core Corner. In today's episode, we have with us an eminent musician who is known across the country for his impeccable musicality in a very traditional instrument, shehnai. Let's hear from him his journey of his childhood, his education, his college days, his time that he has spent with Indian Air Force, and his musical journey ever since he started learning beat music till now, when he is actually performing with eminent music directors and is a household name. ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ನೀವು ಅಷ್ಟು ದೂರದಿಂದ ನಮಗೋಸ್ಕರ ಟೈಮ್ ಮಾಡಿಕೊಂಡು ಇಷ್ಟು ದೂರ ಬಂದಿದ್ದೀರಾ. ನಿಮ್ಮ ಪರಿಚಯ ನನಗೆ ಗೊತ್ತಿದೆ, ಮ್ಯೂಸಿಕ್ ಫ್ರೆಟರ್ನಿಟಿನಲ್ಲಿ ಗೊತ್ತಿದೆ, ಬಟ್ ಬೇರೆ ಎಲ್ಲರಿಗೂ ನಿಮ್ಮ ಪರಿಚಯ ಆಗಬೇಕು ಅಂತಂದರೆ ನೀವು ಮೂಲತಃ ಯಾವ ಊರಿಂದ, ಅಲ್ಲಿಂದ ಶುರು ಮಾಡೋಣ. ಧನ್ಯವಾದಗಳು ಮೇಡಮ್ ನಮ್ಮನ್ನ ಇಲ್ಲಿವರೆಗೂ ಕಷ್ಟದಕ್ಕೆ. ಶೆಹನಾಯ್ ರುದ್ರೇಶ್ ಅಂತ ಎಲ್ಲರಿಗೂ ಪರಿಚಯ ಇದೆ, ಬಟ್ ಶೆಹನಾಯ್ ರುದ್ರೇಶ್ ಆಗಕ್ಕೆ ಹಿಂದೆ ತುಂಬ ಕಥೆಗಳಿರ್ಬೋದು. ಸೊ ನಿಮ್ಮ ಬಾಲ್ಯದಿಂದ ಶುರು ಮಾಡೋದಿದ್ರೆ ನೀವು ಹುಟ್ಟಿದ ಊರು ಯಾವುದು, ನಿಮ್ಮ ತಂದೆ ತಾಯಿ ಯಾರು, ನಿಮಗೆ ಒಡ ಹುಟ್ಟಿದವ್ರು ಯಾರ್ಯಾರು, ಅದ್ರ ಬಗ್ಗೆ ಒಂಚೂರು ಪರಿಚಯ ಹೇಳ್ಕೊಡ್ತೀರಾ ಸರ್? ಖಂಡಿತ ಮೇಡಮ್. ನಮ್ಮ ಊರು ಬಂದು ಕಲ್ಲಾಪುರ ಅಂತೇಳಿ, ಧಾರವಾಡ ತಾಲೂಕು, ಧಾರವಾಡ ಡಿಸ್ಟಿಕ್ಕು. ಆಮೇಲೆ ತಂದೆ ಶ್ರೀ ತಮ್ಮಣ್ಣ ಭಜಂತ್ರಿ ಅಂತೇಳಿ, ತಾಯಿ ಶ್ರೀಮತಿ ಯಲ್ಲಮ್ಮ ಅಂತೇಳಿ. ನಾವು 4 ಜನ ಅಂತಂದ್ರಿದ್ವಿ. ಈಗ ಇಬ್ಬರಿದ್ದೀವಿ ಮೇಡಮ್, ಇಬ್ಬರು ತೀರೋಗಿದ್ದಾರೆ. 3 ಮಂದಿ ಅಕ್ಕಂದರು. ನನ್ನ ಬಾಲ್ಯ ಎಜುಕೇಷನ್ ಎಲ್ಲ, ಪ್ರಾಥಮಿಕ ಶಿಕ್ಷಣ ಎಲ್ಲ ಅಲ್ಲೇ ಸ್ವಂತ ಊರು ಕಲ್ಲಾಪುರದಲ್ಲೇ ಆಗಿರೋದು ಮೇಡಮ್. ಓಕೆ. ಆಮೇಲೆ ಹೈಸ್ಕೂಲ್ಗೆ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ನಮ್ಮ ಸೋದರ ಮಾವನ ಮನೆಯಲ್ಲಿ ನಾನು ಓದಿದ್ದು ಮೇಡಮ್ ನಾನು. ಓಕೆ 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 ಓಕೆ. ಸೊ ನಿಮ್ಮ ಶಿಕ್ಷಣ ಎಲ್ಲ ಅಲ್ಲಿಂದನೇ ಶುರು ಆಗಿದ್ದು ಹಾಗಾದ್ರೆ? ಸ್ಕೂಲಿಂಗು ಅದೆಲ್ಲ? ಪ್ರೈಮರಿ ಸ್ಕೂಲು ನಮ್ಮ ಊರಲ್ಲಿ, ಸ್ವಂತ ಊರಲ್ಲಿ. ಹೈಸ್ಕೂಲ್ ಬಂದು MKW, ಆಮೇಲೆ ಇದು ಫಸ್ಟ್ PU, ಸೆಕೆಂಡ್ PU ಅಲ್ಲಿ ಇದರಲ್ಲಿ MKW. ಆಮೇಲೆ ಗ್ರ್ಯಾಜುಯೇಷನ್ಗೆ ಧಾರವಾಡಕ್ಕೆ ಬಂದೆ ಮೇಡಮ್, ಕರ್ನಾಟಕ ಕಾಲೇಜ್ ಧಾರವಾಡ. ಓಕೆ. ನೀವು ಇಷ್ಟರ ಮಧ್ಯ ನೀವು ಯಾವಾಗ ನಿಮಗೆ ಶೆಹನಾಯ್ ಕಲಿಯೋ ಅಂಥದ್ದು ಒಲವು ಶುರು ಆಯಿತು ಸರ್? ಯಾವ ವಯಸ್ಸಲ್ಲಿ ನೀವು ಶುರು ಮಾಡಿದ್ರಿ? ಯಾರು ನಿಮ್ಮ ಗುರುಗಳು? ಹೆಂಗೆ ಶುರು ಆಯ್ತದ್ದು? ನಮಗೆ ಫಸ್ಟ್ ಬಂದು ನಮ್ಮ ತಂದೆಯವರು ನುಡ್ತಿದ್ರು, ಶೆಹನಾಯ್ ನುಡ್ತಿದ್ರು ಮೇಡಮ್. ಅವರು ಫೋಕ್ ಸ್ಟೈಲಲ್ಲಿ ನುಡಿಸ್ತಿದ್ರು, ಜಾನಪದ ಶೈಲಿಯಲ್ಲಿ. ಆಮೇಲೆ ತಿರ್ಗಾ ನಮ್ಗೆ ಏನಾಯ್ತಂದರೆ, ಒಂದು IDS ಸಂಸ್ಥೆ, ಇಂಡಿಯನ್ ಡೆವಲಪ್ಮೆಂಟ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಧಾರವಾಡದಲ್ಲಿರೋದು, ಆ ಸಂಸ್ಥೆಯವರು ಹುಡ್ಕೊಂಡ್ಬಂದು ಒಂದು ಚಿಕ್ಕ ಹಳ್ಳಿ ಮೇಡಮ್ ನಮ್ಮೂರು, ಅಲ್ಲಿ ಒಂದು 6 ಜನನ ಗುರುತಿಸಿ, ಅದರಲ್ಲಿ ಸಂಗೀತ ಅವ್ರ ಗುರುಗಳನ್ನ ತಂದು ಅಲ್ಲಿ ನಮ್ಮ ಮನೆಯಲ್ಲಿ ಇಟ್ಕೊಂಡು ಇಟ್ಕೊಂಡು ಅವ್ರು 6 ಜನಕ್ಕೆಲ್ಲ ಸಂಗೀತ ಪಾಠ ಹೇಳೋ ಥರ ವ್ಯವಸ್ಥೆ ಮಾಡಿಕೊಟ್ರು ಮೇಡಮ್. ಆ ಗುರುಗಳು ಬಂದು ಕಿತ್ತೂರು ಊರು ಇದೆ ಮೇಡಮ್, ಬೆಳಗಾಂ ಡಿಸ್ಟಿಕ್ಕು, ಕಿತ್ತೂರು, ರಾಣಿ ಚೆನ್ನಮ್ಮನ ಕಿತ್ತೂರು, ಅಲ್ಲಿಯವರು ಶ್ರೀ ಫಕೀರಪ್ಪ ಭಜಂತ್ರಿ ಅಂತೇಳಿ. ಅವರು ನನ್ನ ಪ್ರಥಮ ಗುರುಗಳು ಮೇಡಮ್. ಅವರು ಮಹಾನುಭಾವ. ಅವರು ತುಂಬ ಒಳ್ಳೆ ಗಾಯಕರು. ಆಮೇಲೆ ಅವರು ಶೆಹನಾಯ್ ಕೂಡ ನುಡಿಸ್ತಾ ಇದ್ದಾರೆ ಮೇಡಮ್. ನಾವು ಆ ಟೈಮಲ್ಲಿ ಶೆಹನಾಯ್ ಕಲ್ತಿರ್ಲಿಲ್ಲ. ಫಸ್ಟ್ ನಾವು ಕಲ್ತಿರೋದು ವೋಕಲ್. ಓ ಹೌದಾ? ಹಿಂದೂಸ್ತಾನಿ ವೋಕಲ್. ಅಲ್ಲಿ ಕಲ್ತೀವಿ ಮೇಡಮ್. ಅದಾದ್ಮೇಲೆ ಅದು ಚಿಕ್ಕ ವಯಸ್ಸಲ್ಲಿ ಅಂದರೆ ನನಗೆ 10 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದು ಮೇಡಮ್ ನಾವು ಸಂಗೀತನ. ನಾನು 6ನೇ ಕ್ಲಾಸಲ್ಲಿದ್ದೆ. ಅವಾಗ 10 ವರ್ಷಕ್ಕೆ ಸ್ಟಾರ್ಟ್ ಮಾಡಿದಾಗ 5th ಕ್ಲಾಸಲ್ಲಿದ್ದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು. ಅವಾಗ ವೋಕಲ್ ಕಲಿತಾ ಅವರು ಶೆಹನಾಯ್ ಟ್ರೈ ಮಾಡೋಕೆ ನೋಡಿದರು. ಆಮೇಲೆ ಆಗಲಿಲ್ಲ, ಬ್ಲೋಯಿಂಗು ಅಷ್ಟು ಚಿಕ್ಕ ವಯಸ್ಸಿಗೆ ಅದು ಸ್ಟ್ರಾಂಗ್ ಆಗಬೇಕಂತೇಳಿ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ ನಮಗೆ. ತಿರ್ಗಾ ಗ್ಯಾಪ್ ಆಯಿತು ಮೇಡಮ್. ಅದು ಗ್ಯಾಪ್ ಆದಮೇಲೆ ಬಿಟ್ಬಿಟ್ಟಿವಿ ಹಂಗೆ, ಬರೀ ಜಸ್ಟ್ ವೋಕಲ್ ಅಷ್ಟೇ, ಬೇಸಿಕ್ಕಾಗಿ ರಾಗಗಳೆಲ್ಲ ಹೇಳಿಕೊಟ್ರು. ತಿರ್ಗಾ ನಾನು ಹೈಸ್ಕೂಲ್ಗೆ ಅಂತೇಳಿ ನಮ್ಮ ಸೋದರ ಮಾವನ ಮನೆಗೆ ಹೋದೆ ಮೇಡಮ್, ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ. ಅಲ್ಲಿ ಹೋದಾಗ ಅಲ್ಲಿ ಒಬ್ಬರು ಇದ್ದರು, DP ಹಿರೇಮಠ ಗುರುಗಳು ಅಂತೇಳಿ ಸಂಗೀತ ಶಿಕ್ಷಕರು ಮೇಡಮ್. ಅವರು ಕೂಡ ವೋಕಲಿಸ್ಟ್. ಆಮೇಲೆ ಅವರು ಮನೆಗೆ ಬಂದು ಪಾಠ ಹೇಳೋರು. ತುಂಬ ಅವರು ಕೊಡುಗೆ, ಸಂಗೀತಕ್ಕೆ ತುಂಬ ಕೊಡುಗೆ ಇದೆ ಮೇಡಮ್ ಅವ್ರದ್ದು ಆ ಭಾಗದಲ್ಲಿ. ತುಂಬ ಒಳ್ಳೆಯವರು. ಅವರೆಲ್ಲ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಸಂಗೀತಕ್ಕೋಸ್ಕರ. ತುಂಬ ವಿದ್ಯಾರ್ಥಿಗಳನ್ನು ಬೆಳೆಸಿದ್ದಾರೆ ಮೇಡಮ್ ಅಲ್ಲೆಲ್ಲ. ಮನೆಗೆಲ್ಲ ಹೋಗಿ ಹೇಳ್ಕೊಡ್ಬೇಕು ಅಂತಂದ್ರೆ ಏನು? ಅವರು ಅಲ್ಲಿಂದ ನಾನು PU ವರೆಗೆ ಅಲ್ಲೇ ಇದ್ದೇನೆ ಮೇಡಮ್. ನಾನು MKW ಅಲ್ಲಿ ಅಭ್ಯಾಸ ಮಾಡಿದಾಗ ಅವ್ರ ಹತ್ತಿರ ಪಾಠ ಹೇಳಿಸ್ಕೊಳ್ತಿದ್ದೆ ಮೇಡಮ್.
ಸೊ ಶೆಹನಾಯ್ನ ಕೊನೆಗೆ ಅವರೇನೆ ಶುರು ಇಲ್ಲ ಮಾಡಿದ್ದ ಮೇಡಮ್, ನಿಮ್ಗೆ? ಶೆಹನಾಯಿ ಆಗನೂ ಅವರು ಅಲ್ಲಿವರೆಗೆ ಹಿಂದೂಸ್ತಾನಿ ಶೆಹನಾಯಿನೇ ಇಲ್ಲ ಕರ್ನಾಟಕ ಮೇಡಮ್, ಓನ್ಲಿ ವೋಕಲ್ ಅಷ್ಟೇ ಕಲಿಯೋದು ಮೇಡಮ್. ತಿರ್ಗಾ ಬಂದು ಒಂದು ಸರಿ ನನಗೆ ಹಂಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಗೆ ಭಾರತ ರತ್ನ ಅವಾರ್ಡ್ ಬಂತು ಮೇಡಮ್ 2001 ಆ ಟೈಮಲ್ಲಿ ರೇಡಿಯೋನಲ್ಲೆಲ್ಲ ಕೇಳಿದಾಗ ಎಲ್ಲ ಟಿ ವಿ ನ್ಯೂಸ್ ಪೇಪರ್ಲೆಲ್ಲ ಅವ್ರದ್ದು ಹೈಲೈಟು. ಅಲ್ಲಿವರೆಗೆ ನಮ್ದು ಅದ್ರದ್ದು ಇದೇ ಇಲ್ಲ ಮೇಡಮ್. ಅದೇನು ಶೆಹನಾಯಿದು ಹೆಂಗೆ ಇದು ಮಾಡಿ ನುಡಿಸ್ತಾರೆ ಏನು ಅಂತೇಳಿ ನಮ್ಗೆ ಇದಲ್ಲ. ಆಮೇಲೆ ಟ್ರೈ ಮಾಡಿದ್ರು ಕೂಡ ಬರಲಿಲ್ಲ ಆ ಟೈಮಲ್ಲಿ, ಬಿಟ್ಬಿಟ್ಟಿವಿ. ತಿರ್ಗಾ ಅದೊಂದು ಕ್ರೇಜ್ ಉಟ್ಕೊಂತು ಮೇಡಮ್ ನಮಗೆ. ಅಷ್ಟೇ ಒಂದು ಶೆಹನಾಯಿಯಲ್ಲಿ ಭಾರತ ರತ್ನವರೆಗೆ ಹೋಗಿದ್ದಾರೆ ಅಂತಂದ್ರೆ ಅವ್ರು ಹೆಂಗೆ. ಆಮೇಲೆ ನಾನು ಏನು ಮಾಡಿದೆ ಮೇಡಮ್, ಕ್ಯಾಸೆಟ್ಗಳನ್ನೆಲ್ಲ ತಗೊಂಡೆ. ಅವಾಗೆಲ್ಲ ಕ್ಯಾಸೆಟ್ ಎಲ್ಲ ಮೇಡಮ್, ಟೇಪ್ ರೆಕಾರ್ಡರ್ ಕ್ಯಾಸೆಟ್ಗಳೆಲ್ಲ ತಗೊಂಡು ಒಂದು ಟೇಪ್ ರೆಕಾರ್ಡರ್ ಪರ್ಚೇಸ್ ಮಾಡಿಕೊಂಡು ಕೇಳೋದು. ಆಮೇಲೆ ಶೆಹನಾಯಿ ಸ್ವಲ್ಪ ಬೇಸಿಕ್ಕಾಗಿ ತಂದೆಯವರು ನುಡಿಸ್ತಿದ್ರಲ್ಲ, ಅವರು ಶೈಲಿ ಬೇರೆ, ಆದರೆ ನಾನು ಬಿಸ್ಮಿಲ್ಲಾ ಖಾನ್ ಅವ್ರ ಶೈಲಿ ಇದನ್ನು ಫಾಲೋ ಮಾಡಿಕೊಂಡು ಇದು ಟ್ರೈ ಮಾಡೋಕ್ಕೆ ಶುರು ಮಾಡಿದೆ ಮೇಡಮ್. ರೀಡ್ಗಳು ಇರಲಿಲ್ಲ, ಏನೋ ಒಂದು ಕಷ್ಟಪಟ್ಟು ಇದನ್ನು ಮಾಡಿಕೊಂಡು ಹಾಗೆ ನುಡ್ಸೋಕೆ ಸ್ವಲ್ಪ ಶುರು ಮಾಡಿದಾಗ ಸ್ವಲ್ಪ ಶ್ರುತಿ ಜೊತೆ ಮ್ಯಾಚ್ ಆದಾಗ ಅವ್ರ ಜೊತೆ ನುಡ್ಸುವಾಗ ಕ್ಯಾಸೆಟ್ ಹಚ್ಕೊಳ್ಳೋದು, ಅವ್ರ ಜೊತೆ ಫಾಲೋ ಮಾಡ್ಕೊಂಡು ಹೋಗೋದು. ಆ ಥರ ಮಾಡಿದಾಗ ಅದೊಂದು ಇಂಟ್ರೆಸ್ಟ್ ಬೆಳೀತಾ ಶುರು ಆಯಿತು ಮೇಡಮ್. ಅದು ಆಮೇಲೆ ಮತ್ತೆ ಡ್ರಾಪು ಕಂಟಿನ್ಯೂ ಹಾಗೇ ಹೋಗ್ತಾ ಇದ್ದು. ಮತ್ತು ಎಜುಕೇಷನ್ ಜೊತೆ ಗಮನ ಕೊಡಬೇಕಂತೇಳಿ ಇದಾಯಿತು. +2 ಮುಗೀತು ಮೇಡಮ್. PU ಸೆಕೆಂಡ್ ಇಯರ್ ಮುಗಿಯಿತು. ರಿಸಲ್ಟ್ ಕೂಡ ಚೆನ್ನಾಗಿ ಬಂತು. ಫಸ್ಟ್ ಕ್ಲಾಸಲ್ಲಿ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂತು ಮೇಡಮ್. ಕಾಲೇಜ್ MKOD ಕಾಲೇಜಿಗೆ ಫಸ್ಟ್ ಬ್ಯಾಚು ಫಸ್ಟ್ ರ್ಯಾಂಕ್ ಮೇಡಮ್. ಅದು ಅಲ್ಲಿಂದ ತಿರ್ಗಿ ನಾನು ಆ ಟೈಮಲ್ಲಿ ಇದಕ್ಕೆ TCH ಅಂತ ಇತ್ತು ಮೇಡಮ್, ಟೀಚರ್ಸ್ ಕೋರ್ಸ್. ಅದಕ್ಕೆ ಆಗಲಿಲ್ಲ ಮೇಡಮ್ ನನಗೆ ಅಷ್ಟು. ಫಸ್ಟ್ ರ್ಯಾಂಕ್ ಬಂದರೂ ಕೂಡ ಕಾಲೇಜಿಗೆ 75%. ಅವಾಗಲಿಲ್ಲ, 5 ಪಾಯಿಂಟಿಗೆ ಸ್ಟಾಪ್ ಆಯ್ತು. ಅದು 75.6 ನಿಂತು ನಾನು 75 ಇತ್ತು, ಆಗಲಿಲ್ಲ. ಆಮೇಲೆ ಧಾರವಾಡಕ್ಕೆ ಬಂದೆ ಮೇಡಮ್. ನಾನು ಸ್ವಂತ ಊರಿಗೆ ಬಂದೆ. ಅಲ್ಲಿಂದ ಬಂದು BA ಮಾಡಿದೆ ಮೇಡಮ್. ನಾನು BA ಮಾಡಿದಾಗ ಅಲ್ಲಿ B ಮ್ಯೂಸಿಕ್ ಕಾಲೇಜ್ ಇರೋದೇ ಗೊತ್ತಿಲ್ಲ ನನಗೆ. B ಮ್ಯೂಸಿಕ್ ಕಾಲೇಜ್ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದು ಗೊತ್ತೇ ಇರಲಿಲ್ಲ ನನಗೆ. ನಾನು BA ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಏನಾಯ್ತು ಅಂದರೆ ಮೇಡಮ್, ಇದು ಯೂತ್ ಫೆಸ್ಟಿವಲ್ ಬರುತ್ತಲ್ಲ ಕಾಲೇಜಲ್ಲಿ, ಆವಾಗ ಎಲ್ಲ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ರು. ಆಮೇಲೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲೇ. ಆವಾಗ ಸ್ವಲ್ಪ ನುಡಿಸ್ತಾ ಇದ್ದೆ. ಇದು ವೋಕಲಲ್ಲಿ ಹೇಳಿಕೊಟ್ಟಿರೋ ರಾಗಗಳನ್ನು ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಯೂತ್ ಫೆಸ್ಟಿವಲ್ ಪಾರ್ಟಿಸಿಪೇಟ್ ಮಾಡಿದೆ. ಅದರಲ್ಲಿ ಒಬ್ಬರು ಕಾಲೇಜ್ ಪ್ರಿನ್ಸಿಪಾಲ್ ಉಸ್ತಾದ್ ಹಮೀದ್ ಖಾನ್ ಸರ್, ಉಸ್ತಾದ್ ಹಮೀದ್ ಖಾನ್ ಸಿತಾರ್ ಪ್ಲೇಯರ್ ಮೇಡಮ್. ಅವರು ನಾನು ನುಡಿಸಾದ್ಮೇಲೆ ಕರೆದು ಫಸ್ಟ್ ಡೇ ಹೋಗಿ ನುಡಿಸಿದಾಗ ಕರೆದು ಹೇಳಿದರು, ಇಲ್ಲ ಸಪ್ರೇಟಾಗಿ ಅವರು ಕರೆದುಬಿಟ್ಟು ಅವ್ರು ಹೇಳಿದರು, ಮೇಡಮ್ ನೀನು ಶೆಹನಾಯಿನೇ ಮುಂದುವರ್ಸು, ಯಾಕಂದರೆ ಶೆಹನಾಯಿ ಪ್ಲೇಯರ್ಸ್ ಕಡಿಮೆ, ಇದರಲ್ಲಿ ನೀನು ಇದನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಇದು ನಿನಗೇನೋ ಒಂದು ದಾರಿ ಕೊಡುತ್ತೆ ಅಂತೇಳಿದರು. ಆಯಿತು ಅಂತೇಳಿಬಿಟ್ಟು ಆಮೇಲೆ ಅದೇ ಕಾಲೇಜಲ್ಲಿ ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಯೂತ್ ಫೆಸ್ಟಿವಲ್ದು ಇನ್ಚಾರ್ಜ್ ಏನಿದ್ರು ಮೇಡಮು, ಶ್ರೀಮತಿ ರಾಜೇಶ್ವರಿ ಮಹೇಶ್ವರಿ ಮೇಡಮ್ ಇದ್ದಾರೆ ಮೇಡಮ್. ಅವರು ಈಗಲೂ ಇದ್ದಾರೆ. ಅವರು ತುಂಬ ನನ್ನ ಮೇಲೆ ಪ್ರೀತಿ. ಅವ್ರಿಗೆ ಇಲ್ಲ ಇಷ್ಟು ಓದಿನ ಜೊತೆನೂ ಇವರು ಸಂಗೀತ ಅಭ್ಯಾಸ ಇಟ್ಕೊಂಡಿದ್ದಾರೆ ಅಂತೇಳಿ ಆ ಯೂತ್ ಫೆಸ್ಟಿವಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ 3rd ಪ್ರೈಸ್ ಬಂತು ಮೇಡಮ್ ನನಗೆ. ಮತ್ತೆ ನಮಗೆ ಅವಾಗ ಮತ್ತೊಂದು ಇದು ಖುಷಿ, ಮೋಟಿವೇಶನ್. ಆಮೇಲೆ ಹಂಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಮತ್ತು ಅಲ್ಲೇ ಒಬ್ಬರು ನಾನು BA ಆದಮೇಲೆ ಅವ್ರು MA ಮಾಡೋಕ್ಕೆ ಹೋಗಲಿಲ್ಲ. ಅವ್ರ ಸರ್ ಪ್ರಿನ್ಸಿಪಾಲ್ ಸರ್ MA ಮಾಡಿಬಿಡ ಡೈರೆಕ್ಟ್ ತಿರ್ಗಾ B ಮ್ಯೂಸಿಕ್ ಮಾಡು ಅಂತ ಹೇಳಿದ್ರು ನನಗೆ. ನಾನು ಆಮೇಲೆ ಏನು ಮಾಡಿದೆ, ಫುಲ್ಲಾಗಿ ಮ್ಯೂಸಿಕ್ ಸೈಡ್ ಬಂದುಬಿಟ್ಟೆ ಮೇಡಮ್. ನಾನು B ಮ್ಯೂಸಿಕ್ ಅಡ್ಮಿಷನ್ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಮತ್ತೆ ಇನ್ನೊಬ್ಬರು ಗುರುಗಳು ಸಿಕ್ಕರು, ಪಂಡಿತ್ ವಾದಿರಾಜ್ ನಿಂಬರಿಗೆ ಅಂತೇಳಿ. ಅವರು ವೈಲಿನಿಸ್ಟ್ ಮೇಡಮ್. ಅವರು ಧಾರವಾಡ ಆಕಾಶವಾಣಿ ಸ್ಟಾಫ್ ಆರ್ಟಿಸ್ಟು. ಅವರು ಕೂಡ ಅವರ ಬಳಿ ಹೋದೆ. ಅವರು ಕೂಡ ತುಂಬ ಚೆನ್ನಾಗಿ ಕಲಿಸಿದರು. ಇವಾಗ ಇಲ್ಲ ಮೇಡಮ್, ಅವರಿಗೆ ತುಂಬ ಅದ್ರ ಬಗ್ಗೆ ತುಂಬ ತಿಳುವಳಿಕೆ ಗೊತ್ತು ಅವರಿಗೆ. ಆಮೇಲೆ ರಾಗಗಳೆಲ್ಲ ಅವರು ಚೆನ್ನಾಗಿ ಹೇಳ್ಕೊಡಿ. ಇನ್ಸ್ಟ್ರೂಮೆಂಟಲ್ ಟೆಕ್ನಿಕ್ ಅವ್ರಿಗೆ ಗೊತ್ತಿರೋದ್ರಿಂದ. ಮತ್ತು ನಮ್ಗೆ ಯಾವುದು ಶೆಹನಾಯಿ ಮುಂದೆ ಕುಂತು ಕಲಿಸೋರೇ ಇಲ್ಲಲ್ಲ ಮೇಡಮ್ ಯಾರು.
ಅಪ್ಪ, ಅದರಲ್ಲಿ ನೀವು ಇಷ್ಟು ಚೆನ್ನಾಗಿ ಕಲ್ತಿದ್ದೀರಾ ಅದಕ್ಕೆ ಅವರು ಸ್ವಲ್ಪ ವಯಲಿನ್ ಸ್ಟೈಲು ಮತ್ತು ಶೆಹನಾಯಿಗೆ ಹತ್ರ ಸ್ವಲ್ಪ ಶೈಲಿ ನುಡ್ಸೋ ಶೈಲಿ. ಹೌದಾ? ಹಾಂ ಮೇಡಮ್. ಗಾಯಕಿಂಗ್ ಅವರು ಕೂಡ ಗಾಯಕಿಂಗಲ್ಲೇ ನುಡ್ಸೋದು, ವಯಲಿನ್ನು ಕೂಡ ಇದು ಕೂಡ ಸ್ವಲ್ಪ ಹತ್ರ ನುಡ್ಸೋ ಶೈಲಿ ಇರೋದ್ರಿಂದ ನನಗೆ ಅವ್ರು ನುಡ್ಸೋ ಶೈಲಿ ತುಂಬ ಇಷ್ಟ ನನಗೆ. ಅವರು ನಿಂಬರಿಗೆ ಸರ್, ವಾದಿರಾಜ್ ನಿಂಬರಿಗೆ ಸರ್ ತುಂಬ ಒಳ್ಳೆ ಅದ್ಭುತ ಕರ್ನಾಟಕದ ಅತ್ಯದ್ಭುತ ಕಲಾವಿದರು ಮೇಡಮ್ ಅವರು. ಅವ್ರು ಸ್ಟಾಪ್ ಆರ್ಟಿಸ್ಟ್ ಇದ್ದರು. ಅವರ ಮನೆಗೆ ಹೋಗಿ ಹೇಳ್ಸ್ಕೊತಾ ಇದ್ದೆ ಮೇಡಮ್. ಸೊ ಅವರು ನಿಮಗೆ ಮತ್ತೆ ಈ ಶೆಹನಾಯಿಗೆ ಸಪೋರ್ಟ್ ಆಗಿ ಒಂಥರ ಈ ಥರ ನೋಡ್ಸ್ಬೇಕು, ಹೆಂಗೆ ಸೂರು ಇದು ಮಾಡಬೇಕು ಅಂತೇಳಿ ಅವರು ಕೂಡ ಹೇಳ್ಕೊಟ್ರು. ಆ್ಯಕ್ಚುಲಾಗಿ ಶೆಹನಾಯಿನೇ ಹೇಳ್ಕೊಡೋ ಅಂಥ ಗುರು ನಿಮಗೆ ಫೈನಲಿ ಯಾವಾಗ ಸಿಕ್ಕರು ಸರ್? ನನಗೆ ಸಿಕ್ಕಿದ್ದು 2010ರಲ್ಲಿ ಮೇಡಮ್. ಶ್ರೀ ಪಂಡಿತ್ ರಾಜೇಂದ್ರ ಪ್ರಸನ್ನ ಅಂತೇಳಿ ದಿಲ್ಲಿಲಿ ಇದ್ದಾರೆ ಮೇಡಮ್ ಅವರು. ನೀವು ಅಷ್ಟೊತ್ತಿಗೆ ಡೆಲ್ಲಿಗೆ ಹೋಗ್ಬಿಟ್ಟಿದ್ರಾ? ನಾನಿಲ್ಲ, ಇಲ್ಲೇ ಇದ್ದೆ. ನಾವು ಅಪ್ ಡೌನ್ ಮಾಡ್ತಾ ಇದ್ದೀವಿ. ಒಂದು ರೆಕಾರ್ಡಿಂಗಲ್ಲಿ ನಮ್ಮ ಅತ್ಯಂತ ಆತ್ಮೀಯ ಫ್ರೆಂಡ್ಸ್ ಇದ್ದಾರೆ, ಶ್ರೀ ಶಕ್ತಿಧರ್ ಅಂತೇಳಿ ಫ್ಲೂಟಿಸ್ಟು. ಒಂದು ರೆಕಾರ್ಡಿಂಗಲ್ಲಿ ಸಿಕ್ಕಿದ್ರು ಜೊತೆಯಲ್ಲಿ, ಫಸ್ಟ್ ಮೀಟಲ್ಲಿ ಸಿಕ್ಕಿ. ಅವಾಗ ಅವ್ರ ಗುರುಗಳ ಹೆಸರು ಹೇಳಿದರು. ಸರ್, ನೀವಿವಾಗ 2010ನೇ ಇಸ್ವಿನಲ್ಲಿ ನಿಮಗೆ ಫೈನಲಿ ಈ ಶೆಹನಾಯಿ ರಾಜೇಂದ್ರ ಪ್ರಸನ್ನ ಅವರು ಸಿಕ್ಕಿದ್ದು ಅಂತ ಹೇಳಿದ್ರಿ ಅಲ್ವಾ? ಅಷ್ಟೊತ್ತಿಗೆ ನೀವು ರೆಕಾರ್ಡಿಂಗ್ಸು ಸ್ಟಾರ್ಟ್ ಮಾಡಿಬಿಟ್ಟಿದ್ರಾ? ಸೊ ನೀವು ಯಾವಾಗ ಪ್ರೊಫೆಷನಲ್ ಆಗಿ ಶೆಹನಾಯಿ ನುಡ್ಸಕ್ ಶುರು ಮಾಡಿದ್ದು? ನಾನು ಹಂಗೆ ಮೇಡಮ್, ಇದು ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡಿದೆ. ಆಮೇಲೆ ನಾನು ಯುವವಾಣಿ ಕೂಡ ಪಾಸ್ ಆಯಿತು ಮೇಡಮ್, ಒಂದು ಆಕಾಶವಾಣಿ ಯುವವಾಣಿ ಕೂಡ. ಅಲ್ಲಿ ಅದು ಹೆಂಗೆ ನನಗೆ ಅದರಲ್ಲಿ ಸ್ಕೋಪ್ ಸಿಗ್ತಾ ಹೋಯ್ತು, ಹಂಗೆ ಅದ್ರ ಮೇಲೆ ಭಕ್ತಿ ಭಾವ ಇನ್ನೂ ಜಾಸ್ತಿ ಹೋಗ್ತಾ ಇತ್ತು ಮೇಡಮ್ ನನಗೆ. ಸೊ ಡೆಲ್ಲಿನಲ್ಲಿ ಇದ್ದಾಗ ನೀವು ಮತ್ತೆ ಹೆಂಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಿದ್ದು ಇದ್ರ ಬಗ್ಗೆ? ಡೆಲ್ಲಿಯಲ್ಲಿ ಸಿಕ್ಕರಲ್ಲ ಮೇಡಮ್. ಫಸ್ಟು ನಾವು ಪ್ರತಿ ವರ್ಷದಲ್ಲಿ 2 ಸಾರಿ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಮೇಡಮ್, ಡ್ಯೂಟಿಗೆಲ್ಲ. ಸರ್, ಇನ್ನೊಂಚೂರು ರಿವೈಂಡ್ ಮಾಡೋಣ. ನೀವು ಡ್ಯೂಟಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಅಷ್ಟೊತ್ತಿಗೆ ಕೆಲಸನೂ ಸಿಕ್ಬಿಟ್ಟಿತ್ತಾ? ಕೆಲಸ ಮಾಡಿ ನನಗೆ 2000 ಬಿ ಮ್ಯೂಸಿಕ್ ಮಾಡುವಾಗ, 2003ರಲ್ಲಿ ಬಿ ಮ್ಯೂಸಿಕ್, ಇದು 2002ರಲ್ಲಿ ನಾನು ಬಿ ಮ್ಯೂಸಿಕ್ ಮಾಡಿದೆ, ಅಡ್ಮಿಷನ್ ಮಾಡಿದೆ ಫಸ್ಟ್ ಇಯರ್ ಮುಗೀತು. 2003ನಲ್ಲೇ ನಾನು ಇಂಡಿಯನ್ ಏರ್ಫೋರ್ಸ್ಗೆ ಸೆಲೆಕ್ಷನ್ ಆದೆ ಮೇಡಮ್, 1 ವರ್ಷ ಆದಮೇಲೆ. ಸೂಪರ್ ಸರ್. ಹಾಂ, ಆಮೇಲೆ ಅದು ಡಿಸ್ಕಂಟಿನ್ಯೂ ಆಯಿತು ಮೇಡಮ್ ಬಿ ಮ್ಯೂಸಿಕ್. ಡಿಸ್ಕಂಟಿನ್ಯೂ ಆದರೂ ಕೂಡ ನನ್ನ ಗುರುಗಳ ಜೊತೆ ಒಡನಾಟ ಇನ್ನುವರೆಗೂ ಕಂಟಿನ್ಯೂ ಇದೆ ಮೇಡಮ್. ಅದು ಮಾತ್ರ ಡಿಸ್ಕಂಟಿನ್ಯೂ ಆಗಿಲ್ಲ ಮೇಡಮ್. ಕಲಿಕೆ ಇನ್ನೂ ಮಾತ್ರ ಹಾಗೆ ಇದೆ ಮೇಡಮ್, ಕಂಟಿನ್ಯೂ ಆಗಿದೆ. ತಿರ್ಗಾ ಅಲ್ಲಿಂದ ಅವರು ಹೇಳಿದಲ್ಲ ಮೇಡಮ್, ರೆಕಾರ್ಡಿಂಗಲ್ಲಿ ನುಡಿಸ್ತಾ ಇರುವಾಗ ನಾನು ಫಸ್ಟ್ ರೆಕಾರ್ಡಿಂಗ್ ನುಡಿಸಿದ್ದು ಇಲ್ಲಿ ಇದರ ಕಮರ್ಷಿಯಲ್ ಆಗಿ ಅಂತಂದರೆ MS ಮಾರುತಿ ಸರ್ ಅಂತಿದ್ದಾರೆ ಮೇಡಮ್, ತುಂಬ ಒಳ್ಳೆ. ಹಾಂ ಮೇಡಮ್, ಮಾರುತಿ ಮಿರಾಜ್ಕರ್ ಸರ್. ಅವ್ರ ರೆಕಾರ್ಡಿಂಗಲ್ಲಿ ನಾನು ಫಸ್ಟ್ ರೆಕಾರ್ಡಿಂಗ್ ನುಡಿಸಿರೋದು. ತುಂಬ ಜನ ಅವ್ರ ಕೊಡುಗೆ ತುಂಬ. ಇವತ್ತು ಎಷ್ಟೋ ಜನ ಯಂಗ್ಸ್ಟರ್ಸ್ ಇದ್ದಾರೆ ಮೇಡಮ್, ಅವ್ರ ಕೈಯಲ್ಲಿ ಎಲ್ಲ ಪಳಿಗೆ ಬಂದಿರೋದು ಮೇಡಮ್. ಅವರೆಲ್ಲ ಜನದ ಮ್ಯೂಸಿಷಿಯನ್ಸ್ ಬಾಯಲ್ಲಿ ನಾನು ಅವ್ರ ಹೆಸರನ್ನ ಕೇಳಿದ್ದೀನಿ. ಒಳ್ಳೆ ನನಗೆ ಅವರು ಲೈವಲ್ಲಿ ಫುಲ್ ಆರ್ಕೆಸ್ಟ್ರಾ ಜೊತೆ ನುಡ್ಸ್ಬೇಕಾದ್ರೆ ಬಿಟ್ಟು ಕೊಡ್ತಿದ್ರು, ಕಲಿಸ್ತಿದ್ರು. ಆಮೇಲೆ ನಾನು ನುಡ್ಸಿರೋ ಫಸ್ಟ್ ಸಾಂಗ್ ತುಂಬ ಹಿಟ್ ಮೇಡಮ್. ಇದು ಮಹಾದೇಶ್ವರ ಅಂತೇಳಿ, ಮಹಾದೇಶ್ವರ ದಯಬಾರದೆ ಅಂತೇಳಿ ಸಾಂಗಲ್ಲಿ ನಾನು ಫಸ್ಟ್ ಶೆಹನಾಯಿ ನುಡ್ಸಿರೋದು ಮೇಡಮ್. ನಾನು 7 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ರಾತ್ರಿಯಲ್ಲಿ ರೆಕಾರ್ಡಿಂಗ್ ಮಾಡೋದು. ಭಯ ಬರ್ತಾ ಇದೆ, ಶೇಕ್ ಆಗ್ತಾ ಇದೆ, ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ ಮೇಡಮ್ ನನಗೆ. ಅದು ಆ ಕೊಡುಗೆ ಮಾತ್ರ ಇವ್ರಿಗೆ ಸಲ್ಲಬೇಕು ಮೇಡಮ್, ಅದು ಮಾರುತಿ ಸರ್ಗೆ. ಯಾಕಂದ್ರೆ ನಾನು ಇವತ್ತು ಈ ಪೀಳಿಗೆ ಬಂದು ಇದು ಮಾಡಿ ನೆಲೆ ನಿಂತ್ಕೊಂಡಿದ್ದೀನಿ ಅಂದರೆ ಅವ್ರದ್ದು ಬೇಸಿಕ್ ನನಗೆ ತುಂಬ. ಅವರು ಬಿಟ್ಸ್ಗಳನ್ನ ಅಷ್ಟು ಚೆನ್ನಾಗಿ ಹೇಳ್ಕೊಡೋರು. ಸೊ ಮಾರುತಿ ಮಿರಾಜ್ಕರ್ ಸರ್ ಜೊತೆ ಮಾಡಿದ್ಮೇಲೆ ಮತ್ತೆ ನಿಮ್ದು ರೆಕಾರ್ಡಿಂಗ್ಸ್ ಎಲ್ಲ ಕಂಟಿನ್ಯೂ ಅವಾಗಿಂದ ಎಲ್ಲ ಮ್ಯೂಸಿಷಿಯನ್ಸ್ ಬರೋ ಜೊತೆ ನುಡಿಸ್ತಾ ಇರೋದ್ರಿಂದ ಅವರೊಬ್ಬರಿಗೆ ಪರಿಚಯ ಆಗಿ ಎಲ್ಲರಿಗೂ ನುಡ್ಸಕ್ಕೆ ಶುರು ಮಾಡಿದೆ ಮೇಡಮ್ ನಾನು ಹಂಗೆ. ಸೊ ಅವಾಗ ನೀವು ಡೆಲ್ಲಿನಲ್ಲಿ ಈ ಥರ ಒಂದು ಗುರುಗಳಿದ್ದಾರೆ ಅಂತ ಹೇಳಿ ಅವರು ಅಲ್ಲಿಗೆ ಹೋಗಿ ಕಲಿತಿದ್ರು? ಅಲ್ಲಿ ಹೋಗ್ತಾ ಇದ್ದೆ ಮೇಡಮ್. ಆಮೇಲೆ ಮಾತಾಡಿ ಪ್ರತಿ ಸರಿ ಜನವರಿ RD ಪರೇಡ್ಗೆ ಹೋಗ್ತಾ ಇದ್ದೆ ಮೇಡಮ್. ಆ ಟೈಮಿಗೆ ಹೋದಾಗ ಭೇಟಿ ಆಗ್ತಾ ಇದ್ದೆ. ತಿರ್ಗಾ ನನಗೆ 2000 ಅವಾಗೆಲ್ಲ ಆನ್ಲೈನ್ ಎಲ್ಲ ಏನಿಲ್ಲ ಮೇಡಮ್, ಫೋನಲ್ಲಿ ಹೇಳ್ಕೊಡಲ್ಲ ಗುರುಜಿ ಹಂಗಿದ್ದಾರೆ. 2012ರಲ್ಲಿ ದಿಲ್ಲಿ ಪೋಸ್ಟಿಂಗ್ ಹೋದೆ ಮೇಡಮ್ ನಾನು. ತಿರ್ಗಾ ಅಲ್ಲಿಂದ ಹೋಗ್ತಾ ಇದ್ದೆ ಮೇಡಮ್ ಅವ್ರ ಹತ್ರ, ಗುರುಗಳ ಹತ್ರ ಹೋಗಿ ಕಂಟಿನ್ಯೂಸ್ ಆಗಿ 2 ವರ್ಷ. ತಿರ್ಗಾ ಮತ್ತೆ ಪೋಸ್ಟಿಂಗ್ ಇಲ್ಲೇ ಬಂದೆ ಮೇಡಮ್, ಬೆಂಗಳೂರಿಗೆ ಬಂದೆ. ಈ
ಸ್ಪ್ಯಾನಲ್ಲಿ ರೆಕಾರ್ಡಿಂಗ್ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ಸುಮಾರಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಅಥವಾ ಸುಮಾರಷ್ಟು ಮ್ಯೂಸಿಷಿಯನ್ಸ್ ಜೊತೆ, ಕಲಾವಿದರ ಜೊತೆ ನೀವುಗಳು ಕೆಲಸ ಮಾಡಿರ್ಬೋದಲ್ಲ. ಯಾರ್ಯಾರ ಜೊತೆ ಕೆಲಸ ಮಾಡಿರ್ಬೋದು ಸರ್ ನೀವು ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ತಗೊಂಡ್ರೆ? ಫಸ್ಟ್ ಬಂದು ಮಾರುತಿ ಸರ್, MS ಮಾರುತಿ ಸರ್, ಆಮೇಲೆ ಪ್ರವೀಣ್ ಡಿ ರಾವ್ ಸರ್ ಜೊತೆ. ಅವರು ಒಂದು ನಮ್ಮ ಕರ್ನಾಟಕದ ರತ್ನ ಮೇಡಮ್. ಅವರು ಅವ್ರ ಕೊಡುಗೆ ತುಂಬಾ ಇದೆ ಮೇಡಮ್ ಸಂಗೀತಕ್ಕೆ. ಆಮೇಲೆ ಎಲ್ಲಾ ಕಲಾವಿದರನ್ನ ಪ್ರೀತಿಯಿಂದ ಅವ್ರ ಬಗ್ಗೆ ಏನ್ ಹೇಳಿದ್ರು ಕಡಿಮೆನೆ ಮೇಡಮ್. ಅವರು ಒಂಥರ ಜೀನಿಯಸ್ ಪರ್ಸನ್ ಮೇಡಮ್. ತುಂಬಾ ತುಂಬಾ ಅಷ್ಟೊಂದು ಟ್ಯಾಲೆಂಟ್, ಎಂತ ಟ್ಯಾಲೆಂಟ್ ಮೇಡಮ್ ಅದು. ಎಲ್ಲ ಕಡೆ ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು, ಫ್ಯೂಷನ್ ಆಗಿರ್ಬೋದು, ಅವ್ರದ್ದೇ ಆದಂಥ ಪ್ರೈವೇಟ್ ಆಲ್ಬಮ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ಅವ್ರದ್ದು ಸಂಗೀತನ ಅವರೇ ಕಂಪೋಸ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತಂದರೆ ತುಂಬ ಗ್ರೇಟ್. ಮಲ್ಟಿ ಟ್ಯಾಲೆಂಟೆಡ್. ಎಲ್ಲರೂ ಒಂದೊಂದೇ ಇದಕ್ಕೆ ಇದು ಮಾಡ್ಕೊಂಡು ಬಿಡ್ತಾರೆ. ಸೀಮಿತವಾಗಿ ಸಂಗೀತನ ಮಾಡೋ ಅಂಥ ಕಾಲದಲ್ಲಿ ಅವರು ಯಾವುದನ್ನು ರೆಸ್ಟ್ರಿಕ್ಟ್ ಮಾಡ್ಕೊಳ್ದಿರ ಎಲ್ಲದಕ್ಕೂ ಅದೇ ಥರನೇ ಒಂದು ಶ್ರದ್ಧೆ ಭಕ್ತಿಯಿಂದ ಅಷ್ಟು ಬ್ಯೂಟಿಫುಲ್ಲಾಗಿ ಎಲ್ಲರಿಗೂ ಕಂಪೋಸ್ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ಐ ಥಿಂಕ್ ಕಮೆಂಡಬಲ್. ಅಷ್ಟೇ ಟ್ಯಾಲೆಂಟ್ ಮಾಡಿ, ಅಷ್ಟೇ ಒಳ್ಳೆ ಹ್ಯೂಮನ್ ಬೀಯಿಂಗು, ಬಿಹೇವಿಯರು, ಅಷ್ಟು ಚೆನ್ನಾಗಿ ಕಲಾವಿದರ ಜೊತೆ ಪ್ರೀತಿಯಿಂದ ಇರೋದು ಅವರು. ಹೌದು, ಅವ್ರ ಜೊತೆ ಆಯಿತು ಮೇಡಮ್. ಆಮೇಲೆ ಅನೂಪ್ ಸಿಡಿನ್ ಸರ್ ಜೊತೆ, ಆಮೇಲೆ ಹಂಸಲೇಖ ಸರ್ಗೆ ನುಡಿಸಿದ್ದೀನಿ ಮೇಡಮ್. ಆಮೇಲೆ ಶ್ರೀಧರ್ ಸಂಭ್ರಮ್ ಸರ್ ನುಡಿಸಿದ್ದೀನಿ, ಅರ್ಜುನ್ ಜನ್ಯ ಸರ್ ನುಡಿಸಿದ್ದೀನಿ ಮೇಡಮ್. ಮತ್ತು ಮನೋಹರ್ ಸರ್ಗೆ ಇವಾಗಲೂ ಕಳಿಸ್ತಾ ಇರ್ತಾರೆ ಮೇಡಮ್ ನನಗೆ. ಮನೋಹರ್ ಸರ್ ಎಲ್ಲ ಟ್ರ್ಯಾಕ್ಸ್ ಕಳಿಸ್ತಾ ಇರ್ತಾರೆ. ಅಲ್ಲೇ ಹೈದರಾಬಾದಲ್ಲಿ ನುಡ್ಸ್ ಕಳಿಸ್ತಾ ಇರ್ತೀನಿ ಮೇಡಮ್. ಹಾಂ ಮೇಡಮ್, ಇವಾಗಾದರೂ. ಮಾರುತಿ ಸರ್ ಹಂಗೆ. ಮತ್ತು ನಿಮ್ಮ ಕೊಡುಗೆ ಬರೀ ಕರ್ನಾಟಕದ ಮ್ಯೂಸಿಕ್ ಡೈರೆಕ್ಟರ್ಸಿಗೆ ಮಾತ್ರನೇ ಅಲ್ಲ ಅನ್ನೋದು ಗೊತ್ತು ನಮಗೆ. ನೀವು ತಮ್ಮನ್ ಸರ್ ಜೊತೆನೂ ಕೆಲಸ ಮಾಡಿದ್ದೀರಾ, ಮತ್ತು ಕೀರ್ವಾಣಿ ಸರ್ ಜೊತೆನೂ ಕೆಲಸ ಮಾಡಿದ್ದೀರಾ. ಅವ್ರ ಜೊತೆ ಮಾಡಬೇಕಾದ್ರೆ ಹೆಂಗೆ ಅನ್ನಿಸ್ತು ಸರ್ ನಿಮಗೆ? ಬಿಕಾಸ್ ಅವರೆಲ್ಲ ದೇರ್ ಆಲ್ ಬಿಗ್ ನೇಮ್ಸ್ ಇನ್ ದ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿ ಅಲ್ಲ. ಅವರೇನು ಒಂಥರ ಅವ್ರ ಸಂಗೀತನೇ ಫಾಲೋ ಮಾಡುವಂಥದ್ದು ಎಷ್ಟೋ ಜನ ಇರ್ತಾರೆ. ಸೊ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ನಿಮಗೆ ಯಾವ ಥರ ಅನುಭವ ಆಯಿತು? ತುಂಬ ಖುಷಿ ಆಯಿತು ಮೇಡಮ್ ನಮಗೂ ಕೂಡ. ನೋಡಿ, ನಾನು ಹೈದರಾಬಾದ್ ಹೋಗುವಷ್ಟರಲ್ಲಿ ಜಸ್ಟ್ ಒಂದು ವಾರಕ್ಕೆ ಕೊರೋನಾ ಬಂದು ಇದಾಗಿಬಿಡ್ತು. 2 years ಏನಿರಲಿಲ್ಲ. ನನಗೆ ಅಲ್ಫಾನ್ಸೋ ಸರ್ ಅಂತ ಒಬ್ರು ಇದ್ರು ಮೇಡಮ್ ಇಲ್ಲಿ, ರಿದಮ್ ಪ್ಲೇಯರು. ಅವ್ರ ಕಂಪೋಸಿಂಗ್ ಕೂಡ ಒಳ್ಳೆ ಕಂಪೋಸಿಂಗ್ ಮಾಡೋರು ಸಾಂಗ್ಸ್ ಎಲ್ಲ. ಅವರು 2 ಸಾಂಗ್ಸಿಗೆ ಮಿಕ್ಸಿಂಗ್ ಮಾಡಬೇಕಾಗಿತ್ತು, ಚೆನ್ನಾಗಿ ಮಿಕ್ಸಿಂಗ್ ಬೇಕಾಗಿತ್ತು. ಅವರು ನನಗೆ ಟ್ರ್ಯಾಕ್ಸ್ ಕಳಿಸ್ಕೊಟ್ರು. ಟ್ರ್ಯಾಕ್ಸ್ ಕಳಿಸ್ಕೊಟ್ಟಾಗ ಒಂದು ಸ್ಟುಡಿಯೋ ಬುಕ್ ಮಾಡಿದ್ದೆ. ಅವರು ಕೂಡ ಸ್ಟುಡಿಯೋ ಕೂಡ ಅವರು ರವಿ ಶಂಕರ್ ಸರ್ ಅಂತಿದ್ದಾರೆ, ಫ್ಲೂಟಿಸ್ಟ್ ಮೇಡಮ್. ಅವರು ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗು, ಒಳ್ಳೆ ಆರ್ಟಿಸ್ಟು. ಆಮೇಲೆ ಅವರು SP ಸರ್ ಜೊತೆ ತುಂಬ ಒಡನಾಟ. ಅವರು 25 years ಅವ್ರ ಜೊತೆಗೆ ವರ್ಕ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವ್ರು ಸ್ಟುಡಿಯೋ ಬುಕ್ ಮಾಡಿ ನಾನು ಹೋದೆ. ಅವಾಗ ಈ ಸರ್ ಅಲ್ಫಾನ್ಸೋ ಸರ್ ರೆಕಾರ್ಡಿಂಗ್ ಆ ಸಾಂಗ್ಸ್ ಶೈನಾ ಬಿಟ್ಸ್ ರೆಕಾರ್ಡಿಂಗ್ ಮಾಡುವಾಗ ಅವರು ವಿಡಿಯೋ ಮಾಡಿ, ನನಗೆ ಗೊತ್ತೇ ಇಲ್ಲ ಇದು, ನನಗೆ ಗೊತ್ತಿಲ್ದಂಗೆ ಅವರು ವಿಡಿಯೋ ಮಾಡಿ ಅದನ್ನು ಕೀರ್ವಾಣಿ ಸರ್ ಕಳಿಸಿದ್ದಾರೆ. ಕೀರ್ವಾಣಿ ಸರ್ ಕಳಿಸಿದ್ದಾರೆ. ಆಮೇಲೆ ಬೆಳಗಾಂ ಹೋದ್ವಿ ಮೇಡಮ್. ನಾವು ಬೆಳಗಾಂ ಹೋದಾಗ ಈವ್ನಿಂಗ್ ಟೈಮ್ ವಾಕ್ ಮಾಡ್ತಾಯಿದ್ದೀವಿ, ಕಾಲ್ ಬಂತು. ನಾನು ಕೀರ್ವಾಣಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನನಗೆ ನಂಬಕ್ಕಾಗ್ತಾ ಇಲ್ಲ, ನನಗೆ ಯಾಕೆ ಕಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲ, ನಿಮ್ಮ ಶೈನಾಯಿ ನನಗೆ ಕೇಳಿದೆ, ತುಂಬ ಖುಷಿ ಆಯ್ತು ನನಗೆ. ಯಾವಾಗ ಬರ್ತೀರಾ ನಾಳೆ ರೆಕಾರ್ಡಿಂಗ್ಗೆ ಅಂತ ಕೇಳಿದೆ. ಸರ್ ನಾನು ಇಲ್ಲಿ ಬೆಳಗಾಂ ಇದಕ್ಕೆ ಬಂದಿದ್ದೀನಿ ಸರ್, ಬೆಳಗಾವಿಗೆ ಬಂದಿದ್ದೀನಿ ಡ್ಯೂಟಿ ಮೇಲೆ. 1 ವಾರ ಆಗುತ್ತೆ ಸರ್, ಬರ್ತೀನಿ ಸರ್ ಅಂತ ಇದೆ. ಆಗಸ್ಟ್ 1ನೇ ತಾರೀಕು ಇನ್ನೂ ನೆನಪಿದೆ ಸರ್ ಮೇಡಮ್ ನನಗೆ. ಆಗಸ್ಟ್ 1ಗೆ 2021 ಆಗಸ್ಟ್ ಹೋದೆ ಮೇಡಮ್. ವೇಟ್ ಮಾಡಿದ್ರು ಮೇಡಮ್. ನಾನು ಹೋಗೋಷ್ಟರಲ್ಲಿ 10 ಗಂಟೆ ಟೈಮ್ ಕೊಟ್ಟಿದ್ದರು, ಬಂದು ಕುಂತಿದ್ರು. ಅಷ್ಟು ಆತ್ಮೀಯತೆಯಿಂದ ಅಷ್ಟು ದೊಡ್ಡ ಕಲಾವಿದರು ಮೇಡಮ್ ಅವರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು. ನಾವು ಹೋದ್ಮೇಲೆ ಎದ್ದು ನಿಂತ್ಕೊಂಡು ನಮಗೆ ಮಾಡ್ಕೊಂಡ್ರು. ನನಗೆ ರಿಯಲಿ ಒಂಥರ ನಾವು ಏನು ಪುಣ್ಯವಂತರಪ್ಪ ಇದು. ಇಂಥವರು ಮಹಾನ್ ಭಾವರು
ನಮಗೋಸ್ಕರ ಎದ್ದು ನಿಂತು ನಮ್ಗೆ ಬರ್ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಕಲೆಗೆ ಬೆಲೆ ಸರ್ ಅದು. ನನಗೆ ಅಲ್ಲ ಅಲ್ಲ ಫಸ್ಟ್ ಟೈಮ್ ಅಂದ್ರೆ ಅದು ಅವ್ರು ನೋಡಿರೋದು. ಅಂಥ ಒಳ್ಳೆ ಕಲಾವಿದ ಆಗಿರೋದ್ರಿಂದ ಅವರಿಗೆ ಆ ಕಲೆಗೆ ಯಾವ ತರ ಬೆಲೆ ಕೊಡಬೇಕು ಅನ್ನೋದು ಗೊತ್ತಿದೆ. ಅಲ್ಲ ನನಗೆ ಒಂಥರ ಏನದು ಒಂಥರ ಮನಸ್ಸಿಗೂ ಬೇಜಾರು, ಒಂಥರ ಮನಸ್ಸಿಗೂ ಸಂತೋಷನೂ ಒಂಥರ. ಅಷ್ಟು ಅಷ್ಟು ದೊಡ್ಡ ಕಲಾವಿದ ಬಂದು ಬರ್ಮಾಡಿಕೊಂಡು ಇದು ಮಾಡಿಕೊಂಡು ವೆಲ್ಕಮ್ ಮಾಡಿಕೊಂಡು ನಾನು ಹೋಗಿ ಫಸ್ಟ್ ನಮಸ್ಕಾರ ಮಾಡಿ, ಇಲ್ಲ ಏನಿಲ್ಲ ಕೂತ್ಕೊಳ್ಳಿ, ತುಂಬ ಖುಷಿ ಆಯ್ತು ನನಗೆ. ಹಿಂಗೆ ಅವರು ರವಿ ಅವ್ರ ನಂಬರ್ ಕೊಟ್ಟರು ನಿಮ್ಮದು ಇದು ಅಂತ ಹೇಳಿಬಿಟ್ಟು ತುಂಬ ಖುಷಿ. ಸ್ವಲ್ಪ ನುಡ್ಸಾಕಿ ಕೇಳಿದ್ರು, ನುಡ್ಸಿದೆ, ಟೋನ್ ಸೂಪರ್ ಇದೆ, ಚೆನ್ನಾಗಿದೆ, ರೆಕಾರ್ಡಿಂಗ್ ಮಾಡೋಣ ಅಂತ ಹೇಳಿದರು. ಅಲ್ಲೇ ಬಿಟ್ಟು ಕಂಪೋಸ್ ಮಾಡಿ ಅಲ್ಲೇ ನೋಡಿ. ತ್ರಿಬಲ್-ಆರ್ಗೆ. ಹೌದಾ? ನೀವು ಅದಕ್ಕೆ ನೋಡ್ಸಿದ್ದೀರಾ? ಹೌದು, ನನ್ನ ಹೆಸರು ಕೂಡ ಇದೆ ಅದರಲ್ಲಿ ನೋಡಿ. ಯಾವ ಹಾಡಿಗೆ ಸರ್? ಹಾಡಿಗೆ ಅಲ್ಲ, ಹಾಡ್ ರೆಕಾರ್ಡಿಂಗ್ಸ್ ಎಲ್ಲ ಮುಗಿದಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಮೇಡಮ್, ಮೂಮೆಂಟ್ಗೆ. ಅದು ಫಸ್ಟ್ ಅಟೆಂಪ್ಟಿಗೆ ನನಗೆ ಗೊತ್ತಿಲ್ಲ, ಅದು ತ್ರಿಬಲ್-ಆರ್ ಮೂವಿ ನನಗೆ ಅಷ್ಟು ಇದೆಲ್ಲ ಕ್ರೇಜೇ ಇಲ್ಲ. ಆಮೇಲೆ ನೋಡಿದೆ ಸ್ಕ್ರೀನ್ ಮೇಲೆ RRR ಅಂತಿತ್ತು, ಅವ್ರು ರೆಕಾರ್ಡಿಂಗ್ ಇದು ಮಾಡಿದ ನೋಡಿದ. ಆಮೇಲೆ ತ್ರಿಬಲ್-ಆರ್ ಅಂತಿತ್ತಲ್ಲ, ನನಗೆ ಏನು ಗೊತ್ತಿಲ್ಲ ತ್ರಿಬಲ್-ಆರ್ ಅಂದ್ರೆ ಆ ಮೂವಿ ಅಷ್ಟು ನನಗೆ ಅಷ್ಟು ಅವಾಗ ಪರಿಚಯನೂ ಇರಲಿಲ್ಲ. ಜಸ್ಟ್ ನಾನು ನುಡ್ಸಿ ಬಂದಿದ್ದೆ ಅಷ್ಟೇ ಮೇಡಮ್. ಅದಾದಮೇಲೆ ತಿರ್ಗಿ ಮತ್ತೆ 2 ದಿನ ಬಿಟ್ಟು ಮತ್ತೊಂದು ಸರಿ ಕರೆದ್ರು. ಅದು ಕೂಡ ತ್ರಿಬಲ್-ಆರ್ಗೆ, ಅದು ಬ್ಯಾಕ್ಗ್ರೌಂಡ್, ಅದು ಮೇನ್ ಥೀಮ್ ಮ್ಯೂಸಿಕ್ ಇದೆ ಮೇಡಮ್. ಅದಿದೆ ಮೇನ್ ಮ್ಯೂಸಿಕ್ ಅದು. ಆಮೇಲೆ ಕಂಟಿನ್ಯೂಸ್ ಆಗಿ ಸುಮಾರು ಒಂದು 10 ರಿಂದ 12 ಫಿಲ್ಮ್ಗೆ ಕಂಟಿನ್ಯೂಸ್ ಆಗಿ ನುಡಿಸ್ತಾ ಬರ್ತಾ ಇದ್ದೀನಿ ನಾನು ಅವರಿಗೆ ಇವಾಗಿನವರೆಗೂ. ಲಾಸ್ಟ್ ಫಿಲ್ಮ್ ಈಗ ಎಷ್ಟು ಅನ್ಅಸ್ಯೂಮಿಂಗ್ ಅಂತಂದರೆ, ನೀವು ಅದ್ರ ಬಗ್ಗೆ ಹೇಳ್ಕೊಳ್ಳಲ್ಲ, ನಾವು ಅದ್ರ ಬಗ್ಗೆ ಕೇಳಿರಲ್ಲ. ಸೊ ನಮಗೆ ಗೊತ್ತೂ ಇಲ್ಲ ಎಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ನೀವು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಾ ಅಂತ. ಗುಡ್. ಆಮೇಲೆ ಅದಾದಮೇಲೆ ತಮನ್ ಸರ್ಗೆ ಅಖಂಡ ಫಿಲ್ಮ್ಗೆ, ಅಖಂಡ ಅಂತೇಳಿ ಬಂತು, ಆ ಫಿಲ್ಮ್ಗೆ ಅಲ್ಲಿ ನುಡಿಸಿತ್ತು. ಆಮೇಲೆ ಇನ್ನೊಂದು ದೊಡ್ಡ ಖುಷಿ ಅಂತಂದರೆ, ಕೀರ್ವಾಣಿ ಸರ್ ಮನಿ ಶರ್ಮಾ ಸರ್ಗೆ ನಾನು ಇಂಟ್ರೊಡ್ಯೂಸ್ ಅವರೇ. ನಾನು ಮನಿ ಶರ್ಮಾ ಸರ್ ಅವ್ರ ಅಸ್ಟೆಂಟ್ ಕಾಲ್ ಮಾಡಿ ಕರೆದ್ರು. ಹೋದ್ಮೇಲೆ ಅವ್ರು ನುಡಿಸಿದ್ರು, ಸರ್ ನಾನು ಫಸ್ಟ್ ಟೈಮ್ ನುಡಿಸ್ತಾ ಇದ್ದೀನಿ. ಇಲ್ಲ, ಈ ಕೀರ್ವಾಣಿ ಸರ್ಗೆ ನುಡಿಸಿದಾದ್ಮೇಲೆ ನಾನು ಇಲ್ಲ, ನೀನೇನು ಭಯ ಪಟ್ಕೋಬೇಡ ಕೂಳ ಅಂತೇಳಿ ಅವರು ಅಲ್ಲಿಂದ ಮತ್ತೆ ಮನಿ ಶರ್ಮಾ ಸರ್ ಮತ್ತು ಅವ್ರ ಮಗನೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಮೇಡಮ್. ಅವ್ರಿಗೆ ಎಲ್ಲ ನುಡಿಸ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಸೂಪರ್ ಸರ್. ನೀವು ಇವರಿಷ್ಟು ಜೀನಿಯಸ್ ಮ್ಯೂಸಿಷಿಯನ್ಸ್, ಮ್ಯೂಸಿಕ್ ಕಂಪೋಸರ್ಸ್ ಜೊತೆ ಕೆಲಸ ಮಾಡಿದಾಗ ಇನ್ನೊಂದು ಹೆಸರನ್ನ ಮರಿಲೇಬಾರ್ದಂಥ ಮನುಷ್ಯ ಅಂತಂದರೆ ವಿದ್ಯಾಸಾಗರ್ ಸರ್. ವಿದ್ಯಾಸಾಗರ್ ಸರ್ ಜೊತೆ ಕೆಲಸ ಮಾಡಿದ್ರಲ್ಲ, ಅದು ಹೆಂಗೆ ಸರ್? ಅದು ಹಂಗೆ ತುಂಬ ಖುಷಿ, ಅದು ನನಗೆ ಅದೃಷ್ಟ ಅದು ಮೇಡಮ್. ಅದು ರೀಸೆಂಟಾಗಿ ಅದು ನುಡಿಸಿರೋದು. ಏನು ಸರ್ ಅವ್ರು ಎಂಥ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ. ನಾನು ರೀಸೆಂಟಾಗಿ ಒಂದಷ್ಟು ಮಲಯಾಳಂ ಸಾಂಗ್ಸ್ ಕೇಳ್ತಾ ಇದ್ದೆ. ಆ ಮ್ಯೂಸಿಕ್ಯಾಲಿಟಿನಲ್ಲಿ ಆ ಲೇರಿಂಗು ಅಂಥ ಬ್ಯೂಟೀಸು ಸರ್. ಅದು ಒಂದೊಂದು ಇನ್ಸ್ಟ್ರೂಮೆಂಟನ್ನು ಆ ಬ್ಯಾಲೆನ್ಸ್ ಮಾಡಿ ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಮಾಡಿ ಮ್ಯೂಸಿಕ್ ಮಾಡಿದ್ದಾರೆ ಅಂತ. ಐ ವಾಸ್ ಇನ್ ಲವ್ ವಿತ್ ದಟ್ ಕೈಂಡ್ ಆಫ್ ಮ್ಯೂಸಿಕ್ ಕಂಪೋಸಿಷನ್, ಗೊತ್ತಾ? ತುಂಬ ಒಳ್ಳೆ, ನನಗೂ ಕೂಡ ಅದು ಹೊಸ ಅನುಭವ ಮೇಡಮ್. ಅವ್ರ ಜೊತೆ ನುಡಿಸ್ಬೇಕಾದ್ರೆ ಫಸ್ಟ್ ಹೋಗಿ ಕರೆದ್ರು, ರೂಮಲ್ಲಿ ಕರೆದ್ಬಿಟ್ಟು ನೋಟ್ ಬರ್ಕೋತೀಯ ಅಂತ ಕೇಳಿದ್ರು. ಹಾಂ ಸರ್ ಬರ್ಕೋತೀನಿ ಅಂತ ಬರ್ಕೊಂಡೆ, ಹಾಡು ತೋರಿಸಿದೆ. ಕರೆಕ್ಟಾಗಿದೆ, ವ್ಯಾಲ್ಯೂಸ್ ಎಲ್ಲ ಕರೆಕ್ಟಾಗಿದೆ, ಟೇಕ್ ಮಾಡೋಣ. ಭಯ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಅದೊಂದು ಅಭ್ಯಾಸ ಮೇಡಮ್. ಫಸ್ಟ್ ಹೋದಾಗ ಸ್ವಲ್ಪ ಭಯ, ಅವ್ರಿಗೆ ಗೊತ್ತಿರಲ್ಲ ನನಗೆ ಹೆಂಗೆ ಇದಿರುತ್ತೆ ಅಂತ ಹೇಳ್ಬಿಟ್ಟು. ತಿರ್ಗಾ ಆಮೇಲೆ ಕೂಲಾಗಿರು, ಏನು ಇದು ಮಾಡ್ಕೋಬೇಡ, ಭಯ ಪಟ್ಕೊಳಕೋಬೇಡ, ಆರಾಮಾಗಿ ನುಡ್ಸು ಅಂತ ಹೇಳ್ಬಿಟ್ರು. ಮತ್ತು ನುಡ್ಸಕ್ಕೆ ಇದು ಮಾಡಿದೆ. ಖುಷಿ ಆದರು, ಹ್ಯಾಪಿ ಆದರು ಮೇಡಮ್. ಟೋನ್ ಚೆನ್ನಾಗಿದೆ, ಖಂಡಿತ ಕಂಟಿನ್ಯೂ ಆಗಿ ವರ್ಕ್ ಕಂಟಿನ್ಯೂ ಮಾಡ್ತಾ ಇರೋಣ ಅಂತ ಹೇಳಿ, ಸಾಂಗ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ತಾ ಇರೋಣ ಅಂತ ಹೇಳ್ಬಿಟ್ಟು ತುಂಬ ಆತ್ಮೀಯಿಂದ ಟೈಮ್ ಕೊಟ್ಟು ಇದು ಮಾಡಿದ್ರು ಮೇಡಮ್ ಅವರು. ಸುಮಾರು ಇವಾಗ ನೀವು ನುಡ್ಸಿರೋದ್ರಲ್ಲಿ ಎಷ್ಟು ಮೂವೀಸ್ಗೆ ನುಡ್ಸಿರ್ಬೋದು ಸರ್? ಸುಮಾರು ಮೇಡಮ್ 500 ಕ್ರಾಸ್ ಆಗಿದೆ ಮೇಡಮ್. 500 ಮೂವಿ ಕ್ರಾಸ್ ಆಗಿದೆ ಮೇಡಮ್. ಅಲ್ಲ ಸರ್, ನಿಮ್ಮದು ಅಂತ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಇದೆಯಲ್ಲ ಸರ್, ಅದರೊಳಗೆ ಒಂದು ಸತಿನೂ ನಾವು ನೋಡಿಲ್ವಲ್ಲ ಸರ್. ಏನಾನ ಅದರ ಬಗ್ಗೆ ಹೇಳಿರೋದಾಗಲಿ ಪೋಸ್ಟ್ ಮಾಡಿರೋದಾಗಲಿ, ಒಟ್ಟಾಗಿ ನೀವು ತುಂಬ ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಷ್ಟೇ ಮೇಡಮ್. ಅಲ್ಲಿ ಅದು ನಾವು ಹೇಳ್ಕೊಳ್ಳೋದ್ರಿಂದನೇ ಅದಕ್ಕೆ ಬೆಲೆ ಇರಲ್ಲ ಮೇಡಮ್. ಜನಗಳು ಗುರುತಿಸಿ ಅದೊಂದು ಇದು ಮಾಡ್ತಾರಲ್ಲ ಮೇಡಮ್, ಅವಾಗೇ ಅದು ನಮಗೂ ಕೂಡ ಒಂದು ಗೌರವ, ಆ ಕಲೆಗೆ ಒಂದು ಬೆಲೆ
ಈಗ ನಮ್ಮಷ್ಟಕ್ಕೆ ನಾವೇ ಹೇಳ್ಕೊಂಡು ಹೊಂಟ್ಬಿಟ್ರೆ ಏನಪ್ಪ ಅಂತೇಳಿ ಎಲ್ಲ ಬೇಜಾರು ಮಾಡ್ಕೊಂಬೋದಾಗತ್ತೆ. ಸೂಪರ್. ಸೊ ನೀವು ಇಂಡಿಯನ್ ಏರ್ಫೋರ್ಸಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್? ನಾನು 2004 ಮೇಡಮ್ ನಂದು ಅಪಾಯಿಂಟ್ಮೆಂಟು, ಜಾಯ್ನಿಂಗು 2004. ಪ್ಯಾರಲಲ್ಲಿ ಇದನ್ನು ಮ್ಯೂಸಿಕ್ಕು ಮಾಡ್ತಾ ಇದ್ದೀರಾ. ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಸರ್? ಯಾಕಂತಂದರೆ ಎರಡೂ ಒಂಥರ ತುಂಬ ಡಿಮಾಂಡಿಂಗ್ ಕೈಂಡ್ ಆಫ್ ಕೆಲಸ ಅಲ್ವಾ? ಇದಕ್ಕೂ ಟೈಮ್ ಕೊಡಲೇಬೇಕಾದಂಥ ಕೆಲಸ, ಇದಕ್ಕೂ ಟೈಮ್ ಕೊಡಲೇಬೇಕಾದಂಥ ವೃತ್ತಿ. ಸೊ ಎರಡೂ ಹೆಂಗೆ ಸರ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಒಂಥರ ಕಷ್ಟ ಆಗ್ಬೋದಲ್ವಾ? ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸಲ್ಲಿದ್ದಾಗ ಇದಕ್ಕೆ ಪರ್ಮಿಷನ್ ಸಿಕ್ಕೋದೂ ಕಷ್ಟ ಆಗ್ಬೋದು. ಇದನ್ನು ಮಾಡಬೇಕು ಅಂತ ಆಸೆ ಇದ್ರೂ ಈ ಕಡೆ ಡ್ಯೂಟಿ ಟುವರ್ಡ್ಸ್ ದ ನೇಷನ್. ಸೊ ಎರಡೂ ಒಂಥರ ಭಕ್ತಿಯಿಂದ ಮಾಡೋವಂಥ ಕೆಲಸಗಳು. ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಸರ್? ಅದು ಏನು ಮೇಡಮ್, ನನಗೆ ಒಂದು ಸರಸ್ವತಿ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ನಿಮ್ಮಗಳೆಲ್ಲರ ಪ್ರೀತಿ, ಒಂದು ಆಶೀರ್ವಾದ, ಎಲ್ಲ ಗುರುಗಿರಿಯರ ಆಶೀರ್ವಾದ, ನನಗೆ ಲೈಫಲ್ಲಿ 2 ಭಾಗ್ಯ ಸಿಕ್ಕಿರೋದು. ಒಂದು ದೇಶ ಸೇವೆ ಭಾಗ್ಯ, ಒಂದು ಸಂಗೀತ ಸೇವೆ ಭಾಗ್ಯ. ಅದು ನನಗೆ ಅದು ಭಾಗ್ಯ ಬೇರೆಯವರಿಗೆ ಸಿಕ್ಕಿ, ನನಗೆ ಮಾತ್ರ ಅದೊಂದು ಒಂಥರ ಬೇರೆನೇ ಬೇರೆ ಜಗತ್ತು ಮೇಡಮ್. ನನಗೆ ಅದು ನನಗೆ ನನ್ನ ಪಾಲಿನ ಭಾಗ್ಯ ಮೇಡಮ್. ಅವೆರಡು ಅವನು ಯಾವಾಗಲೂ ನಾನು ಕಳ್ಕೊಳಕ್ಕೆ ಇದು ಮಾಡಲ್ಲ. ಅಷ್ಟೊಂದು ನನಗೆ ಆತ್ಮಿಂದ ಈವನ್ ಡಿಫೆನ್ಸಲ್ಲಿ ಇದ್ದರೂ ಕೂಡ ತುಂಬ ಪ್ರೀತಿ ಸಿಕ್ಕಿದೆ. ಇಲ್ಲಿ ಸಂಗೀತ ಇದರಲ್ಲಿ ಕೂಡ ನನಗೆ ತುಂಬ ಪ್ರೀತಿ ಸಿಗ್ತಾ ಇದೆ ಮೇಡಮ್. 2004 ನಂದು ಅಪಾಯಿಂಟ್ಮೆಂಟ್ ಆಗಿದ್ದು ಮೇಡಮ್ ಆ್ಯಸ್ ಎ ಮ್ಯೂಸಿಷಿಯನ್. ಅಲ್ಲಿ ಮ್ಯೂಸಿಷಿಯನ್ ಆಗಿ ಅದರಲ್ಲಿ ನಮ್ಗೆ ಸೆಲೆಕ್ಟ್ ಮಾಡಿದವರು. ಅಲ್ಲಿ ಕೂಡ ಅದು ಒಂದು ವಿಚಿತ್ರ ಮೇಡಮ್. ಆ ಸೆಲೆಕ್ಷನ್ಗೆ ಓದಬೇಕಾದ್ರೆ ಎಲ್ಲ ಬ್ಯಾಂಡ್ ಇನ್ಸ್ಟ್ರೂಮೆಂಟ್ ಎಲ್ಲ ಕಾಲ್ಫಾರ್ಮ್ ಮಾಡಿರೋದು. ಅದರಲ್ಲಿ ನಾನು ಬ್ಯಾಂಡ್ ಇನ್ಸ್ಟ್ರೂಮೆಂಟ್ ಏನು ನುಡಿಸ್ತಿರ್ಲಿಲ್ಲ. ನಾನು ಹೋಗಿದ್ದು ಹಂಗೆ, ನನಗೂ ಬ್ಯಾಂಡ್ ಇನ್ಸ್ಟ್ರೂಮೆಂಟ್ ಏನು ಬರಲ್ಲ. ಸೆಲೆಕ್ಷನ್ ಸಾಂಬ್ರಾದಲ್ಲಿ, ಬೆಳಗಾಂ ಸಾಂಬ್ರಾದಲ್ಲಿ ರಿಕ್ರೂಟ್ಮೆಂಟ್ ಇತ್ತು ಮೇಡಮ್. 2003 ಇತ್ತು. ಅವಾಗ ಹೋದೆ ಮೇಡಮ್ ನಾನು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಇನ್ಸ್ಟ್ರೂಮೆಂಟ್ ಹೋಗ್ತಾ ಇರಲಿಲ್ಲ ನಾನು ಶಹನಾಯ್. ಅದು ಹೋಗ್ತಾ ಇರುವಾಗ ಬ್ಯಾಗ್ ಟಚ್ ಆಯ್ತು ತಲೆಗೆ. ರಿಕ್ರೂಟ್ಮೆಂಟ್ ಹೋಗೋ ದಿನ ಯಾಕೆ ಅಂತ ಹೇಳಿ ಅದನ್ನ ಸುಮ್ಮನೆ ಯಾರು ಕೇಳಲ್ಲ, ಅದನ್ನ ಯಾರು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೋಗಿ ಅಲ್ಲಿ ಯಾರ ಇನ್ಸ್ಟ್ರೂಮೆಂಟ್ ಹಾರ್ಮೋನಿಯಂ ಇದ್ರೆ ಹಾರ್ಮೋನಿಯಂ ಬರ್ತಿತ್ತಲ್ಲ, ಹಾರ್ಮೋನಿಯಂ ನುಡಿಸ್ತಾ ಇದ್ದೆ. ಹಾರ್ಮೋನಿಯಂ ನುಡಿಸಿದ್ರೆ ಆಯ್ತು ಅಂತೇಳಿ ಹೋದ ಮೇಡಮ್. ನಾನು ಹೋದೆ, ಹೈಟ್ ಎಲ್ಲ ಬಂತು. ಒಳಗಡೆ ಹೋದಾಗ ನನ್ನ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾಯಿದ್ರು. ನನ್ನ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾ ಇರುವಾಗ ನಂದು ಯುವವಾಣಿ ಪಾಸ್ ಆಗಿತ್ತು ಮೇಡಮ್, ಅಲ್ಲೇ ರೇಡಿಯೋದು. ಆ ಸರ್ಟಿಫಿಕೇಟ್ ನೋಡಿದ್ರು ಅವರು ತುಂಬ ಒಳ್ಳೆ ವಿದ್ವಾಂಸರು ಮೇಡಮ್. ಅವರು ಡೈರೆಕ್ಟರ್ ಆಫ್ ಮ್ಯೂಸಿಕ್ ಇದ್ದರು ಆ ಟೈಮಲ್ಲಿ. ವಿಂಗ್ ಕಮಾಂಡರ್ ಪ್ರಮೋದ್ ಕುಮಾರ್ ಜೇನಾ ಅಂತೇಳಿ ವಿಶಿಷ್ಟ ಸೇವಾ ಮೆಡಲ್ ಸಿಕ್ಕಿದೆ ಮೇಡಮ್ ಅವ್ರಿಗೆ. ಅವರು ನನಗೆ ಕೇಳಿದರು, ಶಹನಾಯ್ ನುಡಿಸ್ತೀಯಾ ಅಂತೇಳಿ. ಹಾಂ ಸರ್ ಅಂತ. ತೊಗೊಂಬಂದಿದ್ಯಾ ಅಂತ ಕೇಳಿದರು. ಸರ್ ತೊಗೊಂಬಂದಿದ್ದೀನಿ ಅಂತೇಳಿ. ನುಡಿಸಿ ತೋರಿಸು ಅಂತ ಹೇಳಿದರು. ಅವ್ರು ಒಂದು ರಾಗ ಕೇಳಿದರು, ನುಡಿಸಿದೆ. ತಿರ್ಗಾ ಇನ್ನೊಂದು ರಾಗ ಕೇಳಿದರು, ಅದು ನುಡಿಸಿದೆ. ನುಡಿಸಿಬಿಟ್ಟು ಆಯಿತು ಅಂತೇಳಿ ಇದು ಮಾಡಿದರು. ಕುರ ಕೇಳಿದ್ರು. ಬೇರೆ ಇನ್ಸ್ಟ್ರೂಮೆಂಟ್ ನುಡ್ಸೋಕ್ಕೆ ಹೇಳಿಲ್ಲ ನನಗೆ ಅವರು. ಅದು ನುಡಿಸಾದ್ಮೇಲೆ ತಿರ್ಗಾ ಎಲ್ಲರದು ಯಾರ್ಯಾರು ಸೆಲೆಕ್ಷನ್ ಆಗಿರ್ತಾರಲ್ಲ ಅವರೆಲ್ಲ ನಂಬರ್ ಹೇಳ್ತೀವಿ, ಕೂತ್ಕೊಳ್ಳಿ, ಬೇರೆಯವರೆಲ್ಲ ಹೊರಗಡೆ ಹೋಗಿ ಅಂತ ಹೇಳಿದರು. ನಂದು 16 ನಂಬರು, ಇದ್ರ ನಂಬರ್, ಸೀರಿಯಲ್ ನಂಬರ್ 16. ಹಾಂ, ಅದು ವೈಟ್ ಪೇಪರಲ್ಲಿ 16 ಕೊಟ್ಟಿರೋದು. ಅದು 91 ಥರ ಕಾಣ್ತಾ ಇದೆ. ಅದು 16 ಹಿಂಗೆ ಉಲ್ಟಾ ಹಿಡ್ಕೊಂಡ್ಬಿಟ್ಟಿದೆ ಹಿಂಗೆ. ಆ ಟೈಮಲ್ಲಿ ಎಲ್ಲಿ ಗೊತ್ತಿಲ್ಲ, ಟೆನ್ಷನ್ನು. ಇದು ಮಿಲ್ಟ್ರಿ ಅಂದ ತಕ್ಷಣ ಭಯ ನಮಗೆ. ಫಸ್ಟ್ ಅಂದರೆ ಮಿಲ್ಟ್ರಿಯಲ್ಲಿ ಆ ಏರ್ಫೋರ್ಸ್ ಮಿಲ್ಟ್ರಿ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ತಿರ್ಗಾ ಅಲ್ಲಿ ಹೋದ್ಮೇಲೆ ಎಲ್ಲ ನೋಡಿದ್ಮೇಲೆ ಮಿಲ್ಟ್ರಿ ಅಂತ. ತಿರ್ಗಾ ನಾನು ಹೋಗ್ತಾ ಇದ್ದೆ. ನಾನು ಹೋಗಿ ಕರ್ಕೊಂಬೊಬ್ರು ಅಲ್ಲಿ ಅಸಿಸ್ಟೆಂಟ್ಗಳು ಕರ್ಕೊಂಬಂದರು ನನಗೆ. ನೀನು ಯಾಕೆ ಹೋಗ್ತಾ ಇದ್ದೀಯ ಅಂತ. ಸರ್ ನನ್ನ 91 ಇದು 16 ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರೆ ಏನು ಕಥೆಗಳು ತಿರ್ಗಾ ಅಲ್ಲ. 16 ನಂದು 16 ನಂಬರು. ಅದು ಉಲ್ಟಾಗಿರೋದು 91 ಥರ ಕಾಣ್ತಾ ಇದೆ. ಅದೊಂಥರ ನನಗೆ ಇದದು ಕಾಮಿಡಿ. ಕರ್ಕೊಂಬಂದು ನೀನು ಯಾಕೆ ಹೋಗ್ತಾ ಇದ್ದೆ ಅಂತ ಕೇಳಿದ್ರೆ, ಸರ್ ಮತ್ತು ನನಗೆ ಗೊತ್ತಾಗಲಿಲ್ಲ ನಂಬರ್, ಅದಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದೆ.
ಇಲ್ಲ ನೀನು 16 ನಂಬರ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಕೂರಿಸ್ಕೊಂಡು ನೀ ಯು ಆರ್ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆಮೇಲೆ ಫಿಸಿಕಲ್ಗೆ ಎಲ್ಲ ಇದು ಮಾಡಿದರು. ಅವಾಗ ನಾನು ತುಂಬ ಸ್ಲಿಮ್ ಆಗಿದ್ದೆ, ಓಡೋಕ್ಕಾಗತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸೆಲೆಕ್ಷನ್ ಆಫೀಸರು ಆಮೇಲೆ ನಮ್ಮ ಸರು ನೀವು ಓಡೋಕ್ಕಾಗತ್ತೆ ಅಂತ ಕೇಳಿದರು. ಹಾಂ ಸರ್ ಓಡ್ತೀನಿ ಅಂತ ಆಮೇಲೆ ಓಡಿದೆ ಮೇಡಮ್, ಏನು ತೊಂದರೆ ಇಲ್ಲ. ಹಾಂ 3rd ನಂಬರ್ ಬಂತು ಅದರಲ್ಲೂ ಕೂಡ. ಹೀಗಾಗಿ ಅಲ್ಲಿಂದ ಅದು ತುಂಬ ಇದಾಯಿತು. ತಿರ್ಗಾ ಟ್ರೈನಿಂಗ್ ಎಲ್ಲ ಮುಗೀತು. ಟ್ರೈನಿಂಗ್ ಮುಗಿದ್ಮೇಲೆ ತಿರ್ಗಾ ಮತ್ತೆ ಇಲ್ಲಿ ಬೆಂಗಳೂರಿಗೆ ನಮ್ಮದು ಟ್ರೈನಿಂಗ್ ಇಲ್ಲೇ ನಡೆಯುತ್ತೆ ಮೇಡಮ್. ನಮಗೆ 9 ಮಂತ್ಸ್ ಇಲ್ಲೇ ಇತ್ತು ಆವಾಗ ಬಂದು ಮತ್ತೆ ಟ್ರೈನಿಂಗ್ ಮುಗಿಸಾದ್ಮೇಲೆ ತಿರ್ಗಾ ಇಲ್ಲೇ ಪೋಸ್ಟಿಂಗ್ ಆಯಿತು ಮೇಡಮ್. ನಂದು ಫಸ್ಟ್ ಪೋಸ್ಟಿಂಗ್. ನಮ್ಮನ್ನೇನು ಸೆಲೆಕ್ಷನ್ ಮಾಡಿದಿಲ್ಲ, ಅವರು ಡೈರೆಕ್ಟರ್ ಆಫ್ ಮ್ಯೂಸಿಕ್ಕು ಇದು ಸಿಂಪನಿ ಏರ್ ವಾರಿಯರ್ ಸಿಂಪನಿ ಆರ್ಕೆಸ್ಟ್ರಾ ಅಂತೇಳಿ ಇಲ್ಲಿ ಫಾರ್ಮೇಷನ್ ಇತ್ತು ಮೇಡಮ್. ಅದು ಫಾರ್ಮ್ ಆಗಿತ್ತು. ಮೇನ್ ಅದು ಇಂಡಿಯನ್ ಏರ್ಫೋರ್ಸಲ್ಲಿ ಅದು ಮೇನ್ ಮ್ಯೂಸಿಕ್ಕಾಗಿ ಇಲ್ಲೇ ಇತ್ತು ಮೇಡಮ್. ಸೂಪರ್ ಸರ್. ಅಲ್ಲಿ ನಾನು ಆ್ಯಸ್ ಅ ಓಬೋ ಪ್ಲೇಯರ್ ಆಗಿ ನನಗೆ ಇನ್ಸ್ಟ್ರೂಮೆಂಟ್ ಅಲಾಟ್ಮೆಂಟ್ ಮಾಡಿರೋದು ನನಗೆ ಓಬೋ. ಶೆಹನಾಯಿ ನುಡಿಸ್ತಾ ಇರೋದ್ರಿಂದ ನನಗೆ ಓಬೋ. ಯಾಕಂದರೆ ಇದು ಶೆಹನಾಯಿ ಎಲ್ಲ ಯೂಸ್ ಆಗಲ್ಲ ಮೇಡಮ್ ಮಿಲಿಟ್ರಿಯಲ್ಲಿ ಪರೇಡಲ್ಲಿ ನುಡ್ಸೋಕ್ಕಾಗಲ್ಲ ಇದನ್ನೆಲ್ಲ. ಇದು ಓನ್ಲಿ ಸಿಟ್ಟಿಂಗ್ ಪ್ರೋಗ್ರಾಮ್ಸ್ಗೆ ಅಷ್ಟೇ ಯೂಸ್ ಮಾಡೋಕ್ಕೆ ಶುರು ಮಾಡಿದರು. ಅವರು ತುಂಬ ಒಳ್ಳೆ ವಿದ್ವಾಂಸರು. ಅವರು ವಿಂಗ್ ಕಮಾಂಡರ್ ಪ್ರಮೋದ್ ಕುಮಾರ್ ಜೈನಾ ಸರ್ ಅಂತೇಳಿ, ಅವರು ಆ್ಯಸ್ ಎ ವೈಲಿನಿಸ್ಟು. ಅವರಿಗೆ ಶೆಹನಾಯಿ ಅಂದರೆ ತುಂಬ ಪ್ರೀತಿ ಮೇಡಮ್. ಅವರಿಗೆಲ್ಲ ನಮ್ಮ ಇಂಡಿಯಾದ ಎಷ್ಟು ಶೆಹನಾಯಿ ಪ್ಲೇಯರ್ ಇದ್ದಾರೆ ಎಲ್ಲರೂ ಅವ್ರಿಗೆ ಗೊತ್ತು. ಅವ್ರಿಗೆ ಗೊತ್ತು. ಒಳ್ಳೇದಾಯ್ತಲ್ಲ ಸರ್ ಆ್ಯಕ್ಚುಲಿ. ಹಾಂ ಅವ್ರಿಗೆ ಗೊತ್ತು. ಆಮೇಲೆ ಅವರು ಇದ್ರ ಬಗ್ಗೆ ತುಂಬ ಇದು ಆ್ಯಕ್ಚುಲಿ ನಾನು ಅದನ್ನೇ ಕೇಳಬೇಕಂತ ಇದ್ದೆ. ಇವಾಗ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸು ವಿಚ್ ಆರ್ ವೆರಿ ಫೇಮಸ್, ಪಾಪ್ಯುಲರ್ ಆ್ಯಂಡ್ ದೆನ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಂತಲೂ ಹೇಳ್ಬೋದು. ಫ್ಲೂಟ್ ಆಗಿರ್ಬೋದು, ಸ್ಯಾಕ್ಸೋಫೋನ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ವಯಲಿನ್ ಆಗಿರ್ಬೋದು, ರಿದಮ್ ಸೆಕ್ಷನಲ್ಲಿ ಒಂದಷ್ಟು ತಬಲಾ, ಡೋಲಕ್ಕು ಅದನ್ನೆಲ್ಲ ತಗೊಂಡು ವೀಣೆ, ಸಿತಾರ್ ಎಲ್ಲದರ ಮಧ್ಯದಲ್ಲಿ ಶೆಹನಾಯಿ ಒಂದು ತುಂಬ ಟ್ರೆಡಿಷ್ನಲ್ ಇನ್ಸ್ಟ್ರೂಮೆಂಟ್ ಅಲ್ಲ ಸರ್. ಅದನ್ನು ಅದಕ್ಕೆ ಒಂದು ಸ್ಥಾನಮಾನ ಕೊಡಬೇಕು ಅನ್ನೋದನ್ನು ತುಂಬ ಕಡಿಮೆ ಜನಕ್ಕೂ ಕೂಡ ಇರೋದು. ಅಂದರೆ ತುಂಬ ಜಾಸ್ತಿ ಜಾಗದಲ್ಲಿ ಅದನ್ನು ಉಪಯೋಗ ಮಾಡ್ತಿಲ್ಲ ಅಂತ ನನ್ನ ಅನಿಸಿಕೆ. ಐ ಡೋಂಟ್ ನೋ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಈಗ ಮತ್ತೆ ವಾಪಸ್ ಬರ್ತದೆ, ಬಟ್ ಮಧ್ಯದಲ್ಲಿ ಒಂದು ಇದರೊಳಗೆ ಪೀರಿಯಡಲ್ಲಿ it was not a very prominent instrument which was used or utilized for many programs ಇರ್ಬೋದು, ಕಂಪೋಸಿಷನ್ಸ್ಗೆ ಇರ್ಬೋದು. ಆಗ ನಿಮಗೆ ಕಷ್ಟ ಆಯ್ತಾ ಸರ್? ಅದನ್ನು ಹೆಂಗೆ ನೀವು, ಐ ಮೀನ್ ಹೌ ಡಿಡ್ ಯು ಹ್ಯಾಂಡಲ್ ದಟ್ ಕೈಂಡ್ ಆಫ್ ಅ ಫೇಸ್ ಇನ್ ಯುವರ್ ಲೈಫ್? ನೋಡಿ, ಅಲ್ಲ ಅದೇ ಹೇಳ್ತಾ ಇದ್ದೆ ಮೇಡಮ್. ನನಗ ಅವರು ಇದು ಮಾಡಿದರು. ಅವಾಗ ನನಗೆ ಇದು ಓಬೋ ಅಂತ ಕೊಟ್ಟರಲ್ಲ, ಆ ಓಬೋ ಒಳ್ಳೆ ಇನ್ಸ್ಟ್ರೂಮೆಂಟು. ಅದು ಟ್ರೈನಿಂಗ್ ಎಲ್ಲ ಆಯಿತು. ಸ್ಟಾಪ್ ನೋಟೇಷನ್ ಎಲ್ಲ ನೋಡಿ ನುಡಿಸೋವಂಥದ್ದು. ಅದು ಸಿಂಪನಿಗೆ ಯೂಸ್ ಆಗೋ ಥರ. ಇವರು ಶೆಹನಾಯಿ ನೋಡಿ, ಇದೇ ನೀವು ಹೇಳಿದ್ದು ಇದಕ್ಕೆ ಬಂತೀಗ. ಇಡೀ ಟ್ರೈ ಸರ್ವಿಸಲ್ಲೇ ನಮ್ಮ ಭಾರತೀಯ ಸೈನ್ಯದಲ್ಲೇ ಯಾರೂ ಶೆಹನಾಯಿ ಪ್ಲೇಯರ್ ಇರಲಿಲ್ಲ. ನಾನು ಒಬ್ಬನೇ ಫಸ್ಟ್. ಐ ಆಮ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಶೆಹನಾಯಿ ಪ್ಲೇಯರ್. ನೋಡಿ ಸರ್, ಅದು ಇದನ್ನು ಮಾಡಿ ನನಗೋಸ್ಕರ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿ, ನನಗೋಸ್ಕರ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಅದನ್ನು ಫಸ್ಟ್ ಪ್ರೆಸೆಂಟೇಷನ್ ಯಾರ ಮುಂದೆ ಮಾಡಿರೋದಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಮುಂದೆ ದಿಲ್ಲಿ ಸಿರಿಪೋರ್ಟ್ ಆಡಿಟೋರಿಯಮಲ್ಲಿ ಪ್ರೆಸೆಂಟೇಷನ್ ಮಾಡಿರೋದು ಮೇಡಮ್. ನನ್ನ ಇಂಟ್ರೊಡಕ್ಷನ್ ಅವ್ರು ಸರ್ ಮಾಡಿಸಿದ್ದು. ನೋಡಿ ಸರ್, ಅದನ್ನೇ ಕೇಳಿದ್ದು. ಯಾಕಂದರೆ ಎಲ್ಲ ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಈ ಇನ್ಸ್ಟ್ರೂಮೆಂಟ್ ಸಿಗಲ್ಲ ಅಂತೇಳಿಬಿಟ್ಟು ಆಮೇಲೆ ತಿರ್ಗಾ ಇನ್ನೂ ಒಂದು ಅದಕ್ಕೆ ಬೆಲೆ ಕೊಟ್ಟಿರೋದು ಅಂತೇಳಿ. ಅದಾದಮೇಲೆ RD ಪರೇಡ್ ಆದಮೇಲೆ ಆಮೇಲೆ ಸುಮಾರು ಕನ್ಸರ್ಟಲ್ಲಿ, ಸಿಂಪನಿ ಕನ್ಸರ್ಟಲ್ಲಿ ಪ್ರತಿಯೊಂದು ಇದರಲ್ಲಿ ನಮ್ಮದೊಂದು ಇದೊಂದು ಕ್ಲಾಸಿಕಲ್ ಒಂದು ಫ್ಯೂಷನ್ ಥರ ಮೇಡಮ್. ಇಂಡಿಯನ್ ಕ್ಲಾಸಿಕಲ್ಲು, ವೆಸ್ಟರ್ನು, ಕರ್ನಾಟಕ ಅಂತ ಈ ಥರ ಮಾಡಿದ್ರು. ಅಲ್ಲಿ ಎಲ್ಲ ಸಾಂಗ್ಸ್ ನುಡಿಸಿದ್ದು ಬೇರೆ, ನಮ್ಮ ಇಂಡಿಯನ್ ಟ್ರೆಡಿಷನಲ್ ಬಂದಾಗ ಅದ್ರದ್ದೊಂದು ಫೀಲೇ ಬೇರೆ ಇರ್ತೈತೆ. ಎಲ್ಲರೂ ಹಂಗೆ ಹೇಳಿದರು, ಇದು ಹೆಂಗೆ ನೀವು ಎಲ್ಲ ಮಿಲಿಟ್ರಿಯಲ್ಲಿ ಶೆಹನಾಯಿ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲರೂ ವಂಡ್ರು ಮೇಡಮ್. ಅವರು ಹೈಯರ್ ಆಫೀಸರ್ ಬಂದು ಎಲ್ಲ ಅಪ್ರಿಷಿಯೇಷನ್ ಮಾಡಿದ್ದಾರೆ ಅವರಿಗೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇನ್ಫ್ಯಾಕ್ಟ್ ನನಗೇನೆ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತಂದರೆ, ಇನ್ಸಿಡೆಂಟ್ ಐ ವುಡ್ ಸೇ, ಎಕ್ಸ್ಪೀರಿಯನ್ಸ್ಗಿಂತ ಇನ್ಸಿಡೆಂಟ್ ಅಂತಂದರೆ, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಷಿಯನ್ ಸ್ಪೆಷಲ್ ಅಂತ ಮಾಡಿದಾಗ ಶೆಹನಾಯಿ ಅನ್ನೋದು ನನ್ನ ತಲೆನಲ್ಲೂ ಅಷ್ಟೊಂದು ಬಂದಿರಲಿಲ್ಲ. ಆವಾಗ ನಾವೆಲ್ಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಪ್ರವೀಣ್ ಡಿ ರಾವ್ ಸರ್ ಹತ್ರ ಮಾತಾಡ್ಬೇಕು. ಪ್ರವೀಣ್ ಡಿ ರಾವ್ ಸರ್ ಇನ್ಫ್ಯಾಕ್ಟ್ ಅವ್ರು ಹೇಳಿದ್ರು ಒಂದು ಶೆಹನಾಯಿ ಇಟ್ಕೊಂಡು. ನಾನಾಗ ತುಂಬ ಟ್ರೆಡಿಷ್ನಲ್ಲು, ಹಳೆ ಕಾಲದ ಇನ್ಸ್ಟ್ರೂಮೆಂಟು ಇದರೊಳಗೆ ಹೆಂಗೆ ಬ್ಲೆಂಡ್ ಆಗುತ್ತೆ ಅಂತ. ಬಟ್ ನೋಡಿದ್ರೆ ಆವತ್ತಿನ ದಿವಸದ ಹೀರೋ ಆ ಶೆಹನಾಯಿ ಆಗಿತ್ತು. ನಮಗೆ ಅದರದ್ದು ಮಹತ್ವ ಗೊತ್ತಿರಲಿಲ್ಲ, ಅಥವಾ ಕಳ್ಕೊಂಡಿದ್ವೋ, ಅಥವಾ ಅದ್ರ ಬಗ್ಗೆ ಅಷ್ಟು ಮಾತಾಡೋರು ಇರಲಿಲ್ವೋ, ತುಂಬ ಕೇಳಿರಲಿಲ್ಲ. ಸೋ ಮೆನಿ ಫ್ಯಾಕ್ಟರ್ಸ್ ಅಲ್ವಾ.
So good that it has come back now, and you are really one of the reasons also, I would say, that it is becoming popular to be using it in many other ಒಂಥರ ಮ್ಯೂಸಿಕ್ ಫಾರ್ಮ್ಸ್ ಅಲ್ಲಿ ಅಲ್ಲ ಸರ್. ಅದೊಂದು ವೇದಿಕೆ ಕೊಟ್ಟಿರೋದು ನಿಮಗೆ ತುಂಬಾ ಧನ್ಯವಾದ ಹೇಳ್ಬೇಕು ಮೇಡಮ್. ನಮಗೆ ನಾವು ಪ್ರವೀಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವೆಲ್ಲ ಅದನ್ನ ಮಾಡಿ ಅಲ್ಲ, ನೀವು ಅದಕ್ಕೆಲ್ಲ ಎಷ್ಟು ಇದನ್ನ ಮಾಡಿ ಪ್ರೀತಿ ತೋರಿಸಿ ಅವತ್ತಿನಿಂದ ಇವತ್ತಿನವರೆಗೂ ನೀವು ನೋಡಿ ಅಷ್ಟೊಂದು ಪ್ರೀತಿ ತೋರಿಸಿ ಇಲ್ಲಿವರೆಗೂ ನಮ್ಮನ್ನ ಕರೆಸಿ ಗೌರವಿಸ್ತಿದ್ದೀರಾ. ಅದು ನನ್ನ ಭಾಗ್ಯ. ನಮ್ಮ ಭಾಗ್ಯ ಅಷ್ಟೇ ನೀವು ಬಂದಿರೋದು ಆಕ್ಚುಲಿ. ಇನ್ನೊಂದು ಅಂದರೆ ಆಮೇಲೆ ತಿರ್ಗಾ ಮೇಡಮ್ ಇದು ಡಿಫೆನ್ಸ್ ಎಲ್ಲ ಹೇಳ್ತಾ ಇರೋದು ನಾನು ಎಲ್ಲ. ಆಮೇಲೆ ಇದರಿಂದನೇ ಜರ್ಮನಿಗೆ ಹೋದೆ ಮೇಡಮ್. ಇದು ಆದಮೇಲೆ ಮೇಡಮ್ ಇದು ತಿರ್ಗಾ ಮತ್ತೆ 2012ರಲ್ಲಿ ವಿಜಯ್ ಚೌಕಲ್ಲಿ ಇದು ಆರ್ ಡಿ ಪರೇಡ್ ಆದಮೇಲೆ ಒಂದು ಬೀಟಿಂಗ್ ರಿಟ್ರೀಟ್ ಅಂತ ಮಾಡ್ತೀವಿ 29th ಪ್ರತಿ ವರ್ಷ 29th ಜನವರಿಗೆ ಇರುತ್ತೆ ಮೇಡಮ್. ಅದು ಅದರಲ್ಲಿಯೂ ಕೂಡ ನಾನು ಫಸ್ಟ್ ಟೈಮ್ ಆಗಿ ಶೆಹನಾಯಿ ಯೂಸ್ ಮಾಡಿರೋದು ಮೇಡಮ್. ಅಲ್ಲಿ ನಾನು ಒಬ್ಬನೇ ಮೇಲಿಂದ ನುಡ್ಸೋದು, ನಮ್ಮ ಇಂಡಿಯನ್ ಏರ್ಫೋರ್ಸ್ ಮ್ಯೂಸಿಷಿಯನ್ಸ್ ಕೆಳಗಡೆಯಿಂದ ಪರೇಡ್ ಮಾಡ್ಕೊಂಡು ನುಡ್ಸೋದು ಇದೆ ಮೇಡಮ್. ಯೂಟ್ಯೂಬಲ್ಲಿದೆ. ತಿರ್ಗಾ ಎಲ್ಲ ಪ್ರೆಸಿಡೆಂಟ್ ಹಿಡ್ಕೊಂಡು ಪ್ರೈಮ್ ಮಿನಿಸ್ಟರ್ ಹಿಡ್ಕೊಂಡು ಎಲ್ಲ ಹೈ ಡಿಗ್ನಿಟರೀಸ್ ಎಲ್ಲ ಕೂತಿದ್ದಾರೆ ಮೇಡಮ್ ಕೆಳಗಡೆ. ಅದೊಂದು ನನಗೆ ಪ್ರೌಡ್ ಮೂಮೆಂಟು. ಅದು ಕೂಡ ನನಗೆ ಅವಕಾಶ ಮಾಡಿಕೊಟ್ಟಿರೋದು ರಿಟೈರ್ಡ್ ವಿಂಗ್ ಕಮಾಂಡರ್ ಜಯಚಂದ್ರನ್ ಸರ್ ಅಂತಿದ್ದಾರೆ, ಅವರು ಕೂಡ. ಆಮೇಲೆ ತಿರ್ಗಾ ಇವಾಗ ಲಾಸ್ಟ್ ರಿಟೈರ್ಡ್ ಆಗೋಕ್ಕಿಂತ ಒಂದು ವರ್ಷ ಹಿಂದೆ 2023ರಲ್ಲಿ ತಿರ್ಗಾ ಮತ್ತೆ ಅಲ್ಲಿಂದ ನುಡ್ಸಿದೆ ಮೇಡಮ್ ನಾನು. ಹೌದಾ? ಸೂಪರ್ ಸರ್. ಮೇಲಿಂದನೇ ಅದು ಒಬ್ಬನೇ ಸೋಲೋ ಪ್ಲೇಯರ್. ಕೆಳಗಡೆಯಿಂದ ಮೋದಿ ಅವರು ನೋಡಿರ್ತಾರೆ. ನೋಡಿದ್ದಾರೆ ಮೇಡಮ್, ಅವರು ಮುಂದೆ ನುಡ್ಸಿರೋದು. ಎಂತ ಭಾಗ್ಯ ಸರ್. ಆಮೇಲೆ ಒಂದ್ಸರಿ ಗುಜರಾತ್ ಹೋಗಿದ್ದೀವಿ ಮೇಡಮ್, ಅಹಮದಾಬಾದಿಗೆ 2008ರಲ್ಲಿ. ಆವಾಗ ಇದು ಸಿಂಪನಿಯಲ್ಲಿ ಹೋದಾಗ ನುಡಿಸ್ತಾ ಇದ್ದೀವಿ. ಅವರು ಚೀಫ್ ಗೆಸ್ಟು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಬಂದಾಗ ಹೇಳಿದರು. ಆವಾಗ ಒಂದು ಶ್ರೀರಾಮಚಂದ್ರ ಕೃಪಾಲು ಭಜಮನ ಅದು ಶೆಹನಾಯಲ್ಲಿ ನುಡಿಸ್ತಿದ್ದೆ ಮೇಡಮ್ ನಾನು. ಅದು ಫ್ಯೂಜನ್ ಥರ ರಾಗ ಮಾಡಿ ಅದೊಂದು ಬಿಟ್ಟು, ಅಂದರೆ ಪ್ಯೂರ್ ಕ್ಲಾಸಿಕಲ್ ಯಾರು ಇದನ್ನು ಮಾಡಲ್ಲ ಅಂತೇಳ್ಬಿಟ್ಟು, ಅಷ್ಟು ಟೈಮ್ ಇರಲ್ಲ ಅಂತೇಳ್ಬಿಟ್ಟು ಸಾಂಗ್ಸ್ ಅದೊಂದು ಕೃಷ್ಣಾನಿ ಬೇಗನೆ ಬರೋ ಫ್ಲೂಟಲ್ಲಿ ಶ್ರೀರಾಮಚಂದ್ರ ಕೃಪಾಲು ಭಜನ ಶೆಹನಾಯಿಯಲ್ಲಿ ಮೇಡಮ್. ಆಮೇಲೆ ಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಬಂದು ಸಿಂಫನಿ ಆರ್ಕೆಸ್ಟ್ರಾ. ಅದು ಇದೆ ನುಡಿಸಿದ್ರೆ ಇಷ್ಟೊಂದು ಖುಷಿಯಾಗಿಬಿಟ್ರು ಮೇಡಮ್. ಅವರು ಒಂದೇ ಮಾತು ಹೇಳಿದರು, ಅದು ಇದು ವೆಸ್ಟರ್ನ್ ಮ್ಯೂಸಿಕ್ ನುಡಿಸುವಾಗ ಎಲ್ಲರ ಕಾಲು ಅಳಿಗಾಡ್ತಾ ಇತ್ತು, ನಮ್ಮ ದೇಶಿ ಸಂಗೀತ ನುಡಿಸಿರುವಾಗ ಎಲ್ಲರದ್ದು ಹೃದಯ ಬಡಿತಾ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ತುಂಬ ಖುಷಿಪಟ್ಟರು ಮೇಡಮ್. ಅದಕ್ಕೆ ಅದೊಂದು ನ್ಯಾಚುರಲ್ ಮೇಡಮ್ ಅದು. ಸೂಪರ್ ಸರ್. ನಮಗೆ ಕೇಳಿದ್ರೇನೆ ಎಷ್ಟು ಖುಷಿ ಆಗ್ತದೆ. ಇನ್ನು ನೋಡಿದವರು ನೀವು ನುಡಿಸಿದವ್ರಿಗೆ ಅದೊಂದು ನನಗೆ ಅದೇ ಭಾಗ್ಯ ಅಂತ ಹೇಳಿದ್ದಾರೆ ಮೇಡಮ್. ನಾನು ಮಿಲಿಟರಿಯಲ್ಲಿ ಇದ್ಕೊಂಡು ಪುಣ್ಯವಂತರು ಸರ್, ಸತ್ಯವಾಗ್ಲೂ. ಇಷ್ಟೊಂದು ನಿಮ್ಗಳೆಲ್ಲ ಪ್ರೀತಿ ಸಿಕ್ಕಿರೋದು ಸರ್. ಇಷ್ಟೊಂದು ನಾವು ಇದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಶೆಹನಾಯಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಶೆಹನಾಯಿ ಟೆಕ್ನಿಕ್ಯಾಲಿಟೀಸ್ ಹೆಂಗೆ ಅಂತ, ಅದರ ಆಪರೇಷನ್ಸ್ ಹೆಂಗೆ ಆಗುತ್ತೆ ಅಂತ ಒಂಚೂರು ನಮಗೆ ತಿಳಿಸ್ಕೊಡ್ತೀರಾ ಸರ್? ಇದು ಶೆಹನಾಯಿ ಬಂದು ಸ್ವಲ್ಪ ಬೇರೆ ಇನ್ಸ್ಟ್ರೂಮೆಂಟ್ಗಳಿಗಿಂತ ಸ್ವಲ್ಪ ಕಠಿಣ ವಾದ್ಯ ಮೇಡಮ್ ಇದು. ಯಾಕಂದರೆ ಇದು ಫುಲ್ ಇದು ಮೇಡ್ ಬಂದು ಪೂರ ನಮ್ಮ ಇಂಡಿಯನ್ ಮೇಡ್ ಮೇಡಮ್. ಇದು ಇಂಡಿಯನ್ ಮೇಡ್. ಇದು ವುಡ್ ಬಂದು ಆಮೇಲೆ ಇದು 4 ಪಾರ್ಟ್ ಮೇಡಮ್. ಇದು ಬೆಲ್ಲು, ಇದು ಜೀವಾಳ ಅಂತ ಹೇಳ್ತೀವಿ, ರೀಡ್ ಅಂತ ಹೇಳ್ತೀವಿ ಮೇಡಮ್ ಇದಕ್ಕೆ. ಆಮೇಲೆ ಇದು ಪಿಚ್ ಪೈಪು, ನಲ್ಲಿ ಅಂತ ಹೇಳ್ತೀವಿ. ಇದು ಬಂದು ಇದೆಲ್ಲ ಇಲ್ಲೆಲ್ಲ ಸಿಗಲ್ಲ ಮೇಡಮ್. ಇದು ಹೋದ್ರೆ ವಾರಣಾಸಿ ಮೇಡಮ್. ಇದು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಜನ್ಮಸ್ಥಳ ಅದು. ಅಲ್ಲಿ ಅವರು ನೆಲೆಸಿರುವಂಥ ಸ್ಥಳ ಅದು. ಅಲ್ಲಿ ಜಾಸ್ತಿ ಯೂಸ್ ಇರೋದ್ರಿಂದ ಅಲ್ಲೇ ಸಿಗೋದು ಮೇಡಮ್ ಇದೆಲ್ಲ. ಇವಾಗ ಸ್ವಲ್ಪ ಈ ವಾದ್ಯ ಬಂದು ಇದನ್ನು ಶಿರ್ಸಿ ಅಂತಿದೆ ಮೇಡಮ್. ಶಿರ್ಸಿ ಹತ್ತಿರ ಸೋಂದಾ ಅಂತೇಳಿ ಒಂದು ಜಾಗ ಇದೆ. ಅಲ್ಲಿ ಒಬ್ಬರು ದತ್ತಾತ್ರೇಯ ಭಂಡಾರಿ ಅಂತೇಳಿ ಅವರು ಮಾಡೋಕ್ಕೆ ಶುರು ಮಾಡಿದ್ದಾರೆ ಮೇಡಮ್. ಇದನ್ನು ಅವರೇ ಮಾಡಿಕೊಟ್ಟಿರೋದು ಶೆಹನಾಯಿ. ತುಂಬ ಆತ್ಮೀಯರು ಮೇಡಮ್. ತುಂಬ ನಮಗೋಸ್ಕರ ಪಕ್ಕ ಮುಂದೆ ಕುಂತು ತುಂಬ ಕಷ್ಟಪಟ್ಟು ಟ್ಯೂನಿಂಗ್ ಮಾಡಿ ಕೊಡ್ತಾರೆ ಮೇಡಮ್. ಒಂದು ಶೆಹನಾಯಿ ಮಾಡ್ಬೇಕಂತಂದರೆ 1-1.5 ದಿನ ಹೋಗುತ್ತೆ ಮೇಡಮ್ ಟ್ಯೂನ್ ಮಾಡೋಕ್ಕೆ. ಹೆಂಗೆ ಸರ್ ಇದು? ನಾವು ಡಿಫಿಕಲ್ಟ್ ಅಂತಂದರೆ ನುಡಿಸ್ತಾ ಇರಬೇಕು ಮೇಡಮ್. ಯಾಕೆಂದರೆ ಇದು ಸೀಸನ್ ವುಡ್ ಆಗಿರೋದ್ರಿಂದ ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಒಂದೊಂದು ಬೇರೆ ಬೇರೆ ಥರನ ಇದಾಗಿಬಿಡುತ್ತೆ ಮೇಡಮ್ ಇದು. ಅದಕ್ಕೆ ಇದನ್ನು ಗಟ್ಟಿಯಾಗಿರೋಂಥ ವುಡ್ ನೋಡಬೇಕು.
ಇದರಲ್ಲಿ ಸೀಸಮುಡ್ಡಲ್ಲಿ ಮಾಡ್ತಾರೆ, ತೆರೆ ಅಂತ ಬರುತ್ತೆ. ಆಮೇಲೆ ಇದು ಆಲ್ಮೋಸ್ಟ್ ಬರ್ಮಾ ಟೀ ಕುಡ್ಡಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮೇಡಮ್. ಇದು ಮಾಡ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಸ್ವಲ್ಪ ಕಠಿಣ ಇದು. ಆಮೇಲೆ ಇದ್ರ ರೇಂಜ್ ಬಂದು ತುಂಬ ಕಡಿಮೆ ಮೇಡಮ್. ಇದು 1.5 ಆಕ್ಟೇವ್, 1.5 ಆಕ್ಟೇವ್ ಅಷ್ಟೇ ಸಿಗೋದು ಮೇಡಮ್ ಇದರಲ್ಲಿ. ಅದು ಅಷ್ಟರಲ್ಲೇ ನುಡ್ಸ್ಬೇಕು ಮೇಡಮ್ ನಾವು. ಅಷ್ಟರಲ್ಲೇ ಚೆನ್ನಾಗಿ ಮಾಡ್ಕೊಂಡು ನಾವು ನಮ್ಮ ಇದ್ರ ಮುಖಾಂತರ ಅದು ಮಾಡ್ಕೊಂಡು ಹೋಗ್ಬೇಕು ಮೇಡಮ್. ಅಷ್ಟೇ. ಕಡಿಮೆ ರೇಂಜ್ ಇರೋದ್ರಿಂದ ನಾವು ಜಾಸ್ತಿ ಅದನ್ನು ವಿಸ್ತಾರವಾಗಿ ಇದು ಮಾಡೋಕ್ಕಾಗಲ್ಲ. ಎಷ್ಟಿದೆ ಅಷ್ಟರಲ್ಲೇ ಇಲ್ಲಿಂದ ಬಂದರೆ ಒಂದು ಕೆಳಗಡೆ ಬಂದರೆ ಒಂದು ನಿಷಾದ ಅಷ್ಟೇ ಸಿಗುತ್ತೆ ನಮಗೆ. ಅದು 50 ಕೂಡ ಔಟ್ ಆಫ್ ಬ್ರೀತಿಂಗ್ ಮಾಡ್ಕೊಂಡು ನಾವು ಕಂಟ್ರೋಲಲ್ಲಿ ನುಡಿಸ್ಬೇಕು. ಇದರಲ್ಲಿ ನೋಡಿ ಬೇರೆ ಇನ್ಸ್ಟ್ರೂಮೆಂಟ್ಗಳೆಲ್ಲ ಫ್ಲೂಟು ಆಮೇಲೆ ಅದಕ್ಕೆಲ್ಲ ಹಾಫ್ ನೋಟ್ ಹಿಡಿತಾರೆ ಮೇಡಮ್ ಅವ್ರ ಸ್ವರಗಳಿಗೆ, ಕೋಮಲ್ ಸ್ವರ, ತೀವ್ರ ಸ್ವರಗಳಿಗೆ. ನಾವೆಲ್ಲ ಬ್ರೀತಿಂಗಲ್ಲೇ ಮಾಡ್ಕೋಬೇಕು. ಇದರೆಲ್ಲ ಹಾಫ್ ನೋಟ್ ಹಿಡಿಯೋಕ್ಕಾಗಲ್ಲ. ಅಷ್ಟು ಅದಕ್ಕೋಸ್ಕರ ಡಿಫಿಕಲ್ಟ್. ಅದಕ್ಕೋಸ್ಕರನೇ ಕಡಿಮೆ ಜನ ಇರೋದು ಮೇಡಮ್. ಇದು ನೋಡ್ತಾರೆ. ತುಂಬ ಜನ ಟ್ರೈ ಮಾಡಿದ್ದಾರೆ ಮೇಡಮ್. ಇದ್ರು ಒಳ್ಳೆ ಒಳ್ಳೆ ಕಲಾವಿದರು ನಮ್ಮ ಬೆಂಗಳೂರಲ್ಲೇ ಹಿಡ್ಕೊಂಡ್ರೆ ಸುಮಾರು ಜನಗಳು ಕೇಳ್ತಾರೆ ನನಗೆ, ಸರ್ ನೀವು ಹೆಂಗೆ ನುಡಿಸ್ತೀರಾ ಅಂತೇಳಿ. ಒಬ್ಬರು ಸಾರೆಗಮ್ಮ ಬಂದರೆ ಪದನಿಸ ಒಂದು ಬೇರೆ ಶ್ರುತಿಯಲ್ಲಿ ಬರುತ್ತೆ ಅಂತ ತುಂಬ ಜನ ಕೇಳ್ತಾರೆ. ತುಂಬ ಜನ ಇಟ್ಕೊಂಡಿದ್ದಾರೆ ಮೇಡಮ್. ತುಂಬ ಜನ ಇದರಲ್ಲಿ ಶಾಪಲ್ಲಿ ಸಿಗತ್ತೆ ಅಂತೇಳಿ ತೊಗೊಂಬರ್ತಾರೆ. ತೊಗೊಂಬಂದು ಇಟ್ಕೊಂಡು ಟ್ರೈ ಮಾಡ್ತಾರೆ, ಆಗಲ್ಲ, ಹಂಗೆ ಇಟ್ಬಿಡ್ತಾರೆ. ಅದ್ರ ಹಿಂದೆ ನಮ್ಮೇನು ಪ್ರೊಫೆಷ್ನಲ್ ಆಗಿ ಇದು ನಮ್ಗೆ ಲೈಫ್ ಕೊಟ್ಟಿದೆ ಅಂತೇಳಿ ನಾವು ಇದನ್ನು ಪ್ರೊಫೆಷ್ನಲ್ ಆಗಿ ಭಕ್ತಿ ಭಾವದಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಅದು ನಮಗೇನೋ ಒಂದು ಲೈಫ್ ಕೊಟ್ಟಿದೆ ಮೇಡಮ್. ಇದು ಇದರಿಂದ ನಮಗೆ ಇದು ಸರಸ್ವತಿ ದೇವಿ ನಮಗೆ ಲೈಫ್ ಕೊಟ್ಟಿದೆ ಮೇಡಮ್. ಇದರಿಂದ ತುಂಬ ಖುಷಿ ಇದೆ ಮೇಡಮ್. ಗುಡ್. ಸರಸ್ವತಿ ದೇವಿಗೂ ಗೊತ್ತು ಯಾರ ಕೈನಲ್ಲಿ ಅದು ಸೇಫ್ ಆಗಿರುತ್ತೆ ಅಂತ. ತುಂಬ ಜನ ಕೇಳಿದ್ದಾರೆ ಮೇಡಮ್. ತುಂಬ ಜನ ನಾನು ಮತ್ತೆ ಹೆಲ್ಪು ಮಾಡಿದ್ದೀನಿ ಮೇಡಮ್. ತುಂಬ ಜನ ಈ ಬೆಲ್ ಸಿಗಲ್ಲ ನಾರ್ಮಲ್ ಇಲ್ಲೆಲ್ಲ, ನಾನು ತರಿಸ್ಕೊಡ್ತೀನಿ ಬೆಸ್ಟ್. ತುಂಬ ಒಂದು 10 ರಿಂದ 15 ಜನಗಳಿಗೆ ನಾನು ಈ ಬೆಲ್ ಕೊಟ್ಟಿದ್ದೀನಿ ಮೇಡಮ್. ಯಾರು ಚೆನ್ನಾಗಿ ಕೇಳ್ತಾರೆ ಅವ್ರಿಗೆ ಚೆನ್ನಾಗಿ ಕೊಟ್ಟಿದ್ದೀನಿ. ಕಲೀಲಿ, ಬೆಳೀಲಿ, ಎಲ್ಲರೂ ಉಳಿಸ್ಬೇಕು. ಈ ವಾದ್ಯ ಉಳಿಬೇಕು, ಇಲ್ಲಾಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಇರಲ್ಲ. ಇದು ನೆಕ್ಸ್ಟ್ ಜನ್ರೇಷನ್ಗೆ ಇರಲ್ಲ ಮೇಡಮ್. ಇದು ಸಪೋಸ್ ನಾವು ಹೇಳಿಕೊಡ್ಲಿಲ್ಲ ಅಂತಂದರೆ ಇರಲ್ಲ. ಇವಾಗ ನಾವು ಹೇಳಿಕೊಟ್ರಲ್ಲಿ ಒಂದು 2-3 ಚೆನ್ನಾಗಿ ನುಡಿಸ್ತಾ ಇದ್ದಾರೆ ಮೇಡಮ್. ಈಗೆಲ್ಲ ಸೆಷನ್ ನುಡಿಸ್ತಾ ಇದ್ದಾರೆ ಮೇಡಮ್. ಅವರುಗಳೇ ನುಡಿಸ್ತಾ ಇದ್ದಾರೆ. ನಾನು ಇನ್ನೂ ಬೆಳೀಲಿ ಅಂತ ಹೇಳ್ತೀನಿ ಮೇಡಮ್. ತುಂಬ ಜನ ಕೊಟ್ಟರು ಯಾರು ಸುಮ್ಮನೆ ಬರಲ್ಲ. ಒಂದು ವಾರ ಪ್ರಾಕ್ಟೀಸ್ ಮಾಡೋದು, ಸರ್ ಬರ್ತಾಯಿಲ್ಲ ಬಿಡಿ, ಆಗಲ್ಲ ನಮ್ಮ ಕಡೆಯಿಂದ ಅಂತ ಹೇಳ್ಬಿಡು ಇಟ್ಬಿಡೋದು ಮೇಡಮ್. ತುಂಬ ಜನ ಇದ್ದಾರೆ. ಇಲ್ಲಾಂದ್ರೆ ಒಂದು 20 ಜನ ಹಂಗೆ ಹೇಳಿದ್ದಾರೆ. ಇದು ನೋಡಿ, ಇದು ರೀಡ್ ಹಂಗೆ ಬಿಟ್ಬಿಟ್ರೆ ಇದು ಕೆಟ್ಟೋಗ್ಬಿಡುತ್ತೆ, ಆಮೇಲೆ ಟೋನೇ ಬರಲ್ಲ ಮೇಡಮ್. ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಇದನ್ನು ಸೇಫಾಗಿ ಇಡೋಕ್ಕೋಸ್ಕರ ಇಲ್ಲಿ ಹಿಂಗೆ ಇಟ್ಬಿಟ್ರೆ ಇದು ಸೇಫ್ ಆಗಿರುತ್ತೆ ಮೇಡಮ್. ಹಿಂಗೆ ಇದಕ್ಕೋಸ್ಕರ ನಾವು ಯೂಸ್ ಮಾಡ್ತೇವೆ ಮೇಡಮ್. ಇದನ್ನು ಚಿಪ್ಕಿ ಅಂತ ಹೇಳ್ತಾರೆ ಮೇಡಮ್ ಇದನ್ನು ಆ ಕಡೆ. ಇದರಿಂದ ರೀಡ್ಗಳೆಲ್ಲ ಸೇಫ್ ಆಗಿರುತ್ತೆ ಮೇಡಮ್. ಇಲ್ಲಾಂದರೆ ರೀಡೆಲ್ಲ ಪ್ರಯತ್ನ ನುಡ್ಸಾದ್ಮೇಲೆ ಅದು ಓಪನ್ ಆಗಿಬಿಡುತ್ತೆ. ಇದು ಎಲ್ಲ ಓಪನ್ ಆಗಿಬಿಡುತ್ತೆ ಅಂದರೆ ನುಡ್ಸೋಕ್ಕಾಗಲ್ಲ ಮೇಡಮ್. ಇದು ಆಮೇಲೆ ಇದು ನೋಡಿ, ಇದು ನುಡ್ಸ್ಬೇಕಾದ್ರೆ ನಾವೆಲ್ಲ ಈ ಲೈವ್ ಶೋನಲ್ಲಿ ನುಡ್ಸ್ಬೇಕಾದ್ರೆ ತುಂಬ ಕಷ್ಟ ಬೀಳ್ತೀವಿ ಮೇಡಮ್ ನಾವು. ಯಾಕಂದರೆ ಸುಮ್ಮನೆ ಹಿಂಗೆ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ. ನುಡಿಸಿ ರೆಡಿ ಮಾಡಿದ್ದಾಗ ಕರೆಕ್ಟಾಗಿರುತ್ತೆ. ಅದು ತಿರ್ಗಾ ನಮ್ಮ ಸಾಂಗ್ಸ್ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. 15 ನಿಮಿಷ 20 ನಿಮಿಷ ಆದಮೇಲೆ ನಮ್ಮ ಹಾಡುಗಳು ಎಲ್ಲೇ ಒಂದೊಂದು ಹಾಡು ಇರ್ತವೆ, ಅದ್ರ ಬರುತ್ತೆ. ಆ ಟೈಮ್ ಸಡನ್ನಾಗಿ ನುಡ್ಸ್ಬೇಕಂತಂದರೆ ಕಷ್ಟ. ಅದೇನು ಮಾಡಿದೆ ನೆನೆಸ್ಕೊಂಡು ಸರಸ್ವತಿ ದೇವಿ ದೇವ್ರ ಮೇಲೆ ಭಾರ ಹಾಕಿ, ಆಮೇಲೆ ಆ ವೇದಿಕೆ ಮೇಲೆ ನಮ್ಮನ್ನು ಉಳಿಸಪ್ಪ ಅಂತೇಳ್ಬಿಟ್ಟು ಇದು ಮಾಡಿಕೊಂಡು ನುಡ್ಸೋದು ಮೇಡಮ್. ಕಂಟಿನ್ಯೂಸ್ ಆಗಿ ನುಡಿಸ್ತಾ ಇದ್ದರೆ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಸ್ವಲ್ಪ ಇದು. ಯಾಕೆಂದರೆ ಒಂದು ಫ್ಲೋನಲ್ಲಿ ಹೋಗ್ತಾ ಇರುತ್ತಲ್ಲ ಮೇಡಮ್. ಇದರದ್ದು ಗ್ಯಾಪಲ್ಲಿ ನುಡಿಸ್ಬೇಕಾದ್ರೆ ಸಡನ್ನಾಗಿ ಈಗ ಸ್ವಲ್ಪ ಮೃದುವಾಗಿ ಬಿಟ್ಟರೆ ಇದು ಮೇಲೆ ಸ್ವರ ಬರಲ್ಲ. ಹಾರ್ಡಾಗಿ ನುಡಿಸಿದ್ರೆ ಕೆಳಗಡೆ ಇರೋ ಸ್ವರಗಳು ಬರಲ್ಲ. ತುಂಬ ಕಷ್ಟ. ಅದಕ್ಕೆ ಇದು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಮೇಡಮ್. ಇದು ತುಂಬ ಬ್ರೆತ್ ಬೇಕಾಗತ್ತೆ ಮೇಡಮ್. ಬ್ರೆತ್ ಕಂಟ್ರೋಲ್ ಬೇಕು ಮೇಡಮ್ ಇದಕ್ಕೆ. ಆಮೇಲೆ ಎಲ್ಲ ಇದ್ರೂ ಕೂಡ ಅದೊಂದು ಸ್ವೀಟ್ನೆಸ್ ಟೋನ್ ಅನ್ನೋದು ಇರುತ್ತಲ್ಲ ಮೇಡಮ್. ನೋಡಿ ಎಷ್ಟೋ ಜನ ಸಿಂಗರ್ಸ್ ಇದ್ದಾರೆ ಮೇಡಮ್. ಅದರಲ್ಲೇ ಒಳ್ಳೆ ಎಷ್ಟು ಒಬ್ಬೊಬ್ರು ದೇವ್ರ ಕೊಡುಗೆ ಮೇಡಮ್. ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಬರಲ್ಲ. ಅದು ಖಂಡಿತ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಬರಲ್ಲ. ಅದು ದೇವ್ರ ಕೊಡುಗೆ. ಮಾಡ್ತಾ 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 ಹಂಗೇ ಅದು ನಮ್ಮ ಈ ಶೈನಾನ್ ಉಳಿಸಿದಂಥ ಮಹಾನುಭಾವ ಅದು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಂದ ನಾವೆಲ್ಲ ಬದುಕ್ತಾ ಇರೋದು ಮೇಡಮ್. ಇದನ್ನು ಸೇವೆ ಮಾಡಿಕೊಂಡು ಅವರಷ್ಟು ಹೆಸರು ತಂದು ಕೊಟ್ಟಿದ್ದಕ್ಕೆ ಅವ್ರು ಮಾಡಿದ್ದನ್ನು ಅದನ್ನು ಉಳಿಸ್ಕೊಂಡು ಹೋಗೋದೇ ನಮಗೆ ಒಂದು ಕೆಲಸ ಮಾಡ್ತಾ ಇದ್ದೀರಾ ಸರ್. ಖಂಡಿತ ನಿಮ್ಮ ಕೊಡುಗೆ ಕೂಡ ಬಹಳಷ್ಟಿದೆ ನಮಗೆ ಗೊತ್ತಿರೋ ಹಾಗೆ.
ನಿಮಗೆ ಕೊಟ್ಟಿರುವಂಥ ಬಹಳಷ್ಟು ಪ್ರಶಸ್ತಿಗಳಿರುತ್ತೆ. ಆ ಪ್ರಶಸ್ತಿಗಳು ಯಾವುದು ಅಂತ ನಮಗೆ ತಿಳಿಸ್ಕೊಡ್ತೀರಾ ಸರ್? ಏನಿಲ್ಲ ಮೇಡಮ್ ಪ್ರಶಸ್ತಿಗಳನ್ನು ಇಲ್ಲ ಮೇಡಮ್, ಹಂಗೆ ಎಲ್ಲರೂ ಪ್ರೀತಿಸ್ತಾರಲ್ಲ, ಅದೇ ಒಂದು ದೊಡ್ಡ ಪ್ರಶಸ್ತಿ ಮೇಡಮ್ ನಮಗೆ. ಫಸ್ಟ್ ಕಲಾವಿದರನ್ನ ಪ್ರೀತಿಸಿ ಗೌರವಿಸಿ ಒಂದು ಖುಷಿ ಇರೋದೆಲ್ಲ ತುಂಬ ಖುಷಿ ಆಯ್ತು. ಖಂಡಿತ ಅದನ್ನ ಒಪ್ಕೋತೀನಿ, 100% ಸತ್ಯ. ಅದು ಅದಕ್ಕೆ ಆದಂಥ ಒಂದಷ್ಟು ಟೈಮ್ ಕೊಟ್ಟು ಅದಕ್ಕೆ ಭಕ್ತಿಯಿಂದ ನೀವು ಅದನ್ನು ಕಾಪಾಡ್ಕೊಂಡು ಬಂದು ಅಷ್ಟು ಜನಕ್ಕೆ ನೀವು ಆ ಸಂಗೀತ ಸೇವೆ ಮಾಡಿದ್ದಕ್ಕೆ ಒಂದು ರೆಕಗ್ನಿಷನ್ ಅಂತ ಕೊಡ್ತಾರಲ್ಲ, ಒಂದು ಕೊಟ್ಟಿದ್ದಾರೆ ಮೇಡಮ್. ಎಲ್ಲಿ ಹೇಳ್ಕೊಳ್ಳೋದು ಬೇಡ ಮೇಡಮ್, ಪ್ರಶಸ್ತಿ ಕೊಟ್ಟಿದ್ದಾರೆ ಮೇಡಮ್, ಹಂಗೇನಿಲ್ಲ. ಒಂದು ಸಂಗೀತ ಶ್ರೀ ಅಂತ ಕೊಟ್ಟಿದ್ದಾರೆ, ಸ್ವರಶ್ರೀ ಅಂತ ಕೊಟ್ಟಿದ್ದಾರೆ, ಒಂದು ಶಹನಾಯಿ ಸಾಮ್ರಾಟ್ ಅಂತ ಕೊಟ್ಟಿದ್ದಾರೆ. ಸೂಪರ್, ವೆಲ್ ಡಿಸರ್ವ್ಡ್ ಆಲ್ಸೋ ಸರ್. ಖಂಡಿತ ಸರ್. ಇದಿಷ್ಟು ಮಾಡ್ಬೇಕಾದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟು ಸರ್. ನಿಮ್ಮ ಜೊತೆಗೂ ನಿಮ್ಮ ವೈಫು ನಿಮ್ಮ ಮಕ್ಕಳು ಕೂಡ ನಿಮ್ಮ ಜೊತೆನೇ ಪ್ರಯಾಣ ಮಾಡ್ತಿದ್ದಾರೆ. ಪ್ರಯಾಣ ಇನ್ ದ ಫಾರ್ಮ್ ಆಫ್ ಸಪೋರ್ಟಿಂಗ್ ಯು, ಪ್ರಯಾಣ ಇನ್ ದ ಫಾರ್ಮ್ ಆಫ್ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ನಿಮ್ಮ ಪೋಸ್ಟಿಂಗಿಗೆ ತಕ್ಕಂತೆ ನಿಮಗೆ ಎರಡೂ ಕಡೆನೂ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಶಕ್ತಿ ಕೊಟ್ಟು ಅದೊಂಥರ ಮನೆಯಲ್ಲಿ ಎಲ್ಲನೂ ಸುಸೂತ್ರವಾಗಿ ನೋಡ್ಕೊಳ್ಳೋದ್ರಿಂದ ಐ ಥಿಂಕ್ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಎರಡೂ ಕಡೆನೂ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಅವ್ರ ಬಗ್ಗೆ ಮಾತಾಡೋದಿದ್ರೆ ಸರ್? ಇದರಲ್ಲಿ ನನಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ದಾರೆ ಮೇಡಮ್. ನಾನು ಭಾಗ್ಯಶಾಲಿ, ಅದರಲ್ಲೂ ಕೂಡ ಭಾಗ್ಯಶಾಲಿ ಮೇಡಮ್. ನಾನು ಪತ್ನಿ ಹೆಸರು ಬಂದು ಮಂಜುಳಾ ಅಂತೇಳಿ. ಅವರು ಅಗ್ರಿಕಲ್ಚರ್ ಫ್ಯಾಮಿಲಿ ಮೇಡಮ್ ಅವರದು. ಆದರೆ ಇಲ್ಲಿ ಬಂದಮೇಲೆ ಟೋಟಲಿ ಮ್ಯೂಸಿಕ್ ಜೊತೆ ಬಂದು ತುಂಬ ಸಪೋರ್ಟಿವ್ ಆಗಿದ್ದಾರೆ ಮೇಡಮ್. ನಾನು ಎಲ್ಲೇ ಹೋದರೂ ಮಕ್ಕಳ ಜೊತೆ ಅವರೇ ಎಲ್ಲ ನೋಡಿಕೊಂಡು ಇಷ್ಟೆಲ್ಲ ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ರು, ನನಗೇನು ಎಲ್ಲಿ ಇದು ಲ್ಯಾಗ್ ಆಗೋಕ್ಕೆ ಬಿಟ್ಟಿಲ್ಲ ಮೇಡಮ್. ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾದ್ರೂ ನನಗೇನು ತೊಂದರೆ ಮಾಡಲ್ಲ. ಮಕ್ಕಳು ಕೂಡ ಅಷ್ಟೇ ಮೇಡಮ್, 2 ಮಕ್ಕಳು, ಒಬ್ಬ ಮಗಳು ಮಗ. ಆದರೆ ಅವರಿಗೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇಲ್ಲ ಮೇಡಮ್. ಅದೇ ಬೇರೆ ಬೇರೆ ಮಕ್ಕಳು ಬರ್ತಾರೆ ನನ್ನ ಹತ್ರ ಕಲಿಯೋಕೆ, ಅವ್ರು ಬರ್ತಾರೆ, ಇವ್ರು ಹೊರಗಡೆ ಹೋಗ್ತಾರೆ. ಅವ್ರು ಬಂದು ಇನ್ನೂ ಪುಟಾಣಿಗಳಲ್ಲ ಸರ್. ಅದಕ್ಕೆ ಇದು ನೋಡಿ ಮೇಡಮ್, ಇದು ಫೋರ್ಸ್ ಮಾಡಿ ಕಲೀರಿ ಇದಂತ ಆಗಲ್ಲ ಮೇಡಮ್. ಇದು ತಮ್ಮಷ್ಟಕ್ಕೆ ತಾವೇ ಬಂದು ಇದು ಮಾಡಿದ್ರೆ ಅಷ್ಟೇ ಮಾಡೋದು. ಹಿಂಗಾಗಿ ನಾನು ಫೋರ್ಸ್ ಮಾಡಿಲ್ಲ ಅವರಿಗೆ. ಅವರಿಗೆ ಯಾವುದರಲ್ಲಿ ಇದೆಯಲ್ಲ ಓದೋದ್ರಲ್ಲಿ ಚೆನ್ನಾಗಿದ್ದಾರೆ ಮೇಡಮ್, ಅವ್ರು ಓದಲಿ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಮೇಡಮ್. ಬರ್ತಾರೆ ನಿಮ್ಗೂ ಎಲ್ಲಿ ಒಂಥರ. ಆಮೇಲೆ ಇದನ್ನ ನಾನು ಪ್ರಾಕ್ಟೀಸ್ ಮಾಡೋಕೆ ಬಿಫೋರ್ ಮ್ಯಾರೇಜ್ ಆಲ್ಸೋ ನಾನು ನಮ್ಮ ಮನೆಯಲ್ಲೆಲ್ಲ ನಮ್ಮ ತಂದೆ ತಾಯಿ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ನಮಗೆ. ಎಲ್ಲರೂ ಪ್ರೀತಿ ಸಿಕ್ಕಿದೆ ಮೇಡಮ್ ನನಗೆ, ಯಾವುದರಲ್ಲಿ ಕಡಿಮೆ ಆಗಿಲ್ಲ. ನಿಮ್ಮಂಥ ಥರ ಟ್ಯಾಲೆಂಟ್ ಇದೆ, ಅಂಥ ಒಳ್ಳೆ ವ್ಯಕ್ತಿತ್ವ, ಅಂಥ ಒಳ್ಳೆ ಮನುಷ್ಯ. ಅಂದರೆ ನೀವು ಅಷ್ಟು ಚೆನ್ನಾಗಿ ಗೌರವದಿಂದ ಎಲ್ಲರ ಜೊತೆ ಇರೋದ್ರಿಂದ ಅದು ಸಹಜವಾಗಿ ಎಲ್ಲರಿಗೂ ಅದನ್ನು ಕೊಡಬೇಕು ಅನ್ನೋದು ಬರುತ್ತೆ ಸರ್. ಅದು ಯಾವುದೂ ಎಫರ್ಟೇ ಇರೋದಿಲ್ಲ ಅದರಲ್ಲಿ. ಮನೆಯವರಾಗಲಿ ಫ್ರೆಂಡ್ಸ್ ಆಗಲಿ, ಇವಾಗ ನಮ್ಮಂಥ ನಿಮ್ಮ ಫ್ಯಾನ್ಸ್ ಆಗಿರಲಿ, ಎಲ್ಲರೂ ಅದು ಎಫರ್ಟ್ಲೆಸ್ ಆಗಿ ನಮಗೆ ನಿಮ್ಮ ಮೇಲೆ ಪ್ರೀತಿ ಹರಿದು ಬರ್ತಾ ಇರುತ್ತೆ. ಸೊ ಅದೆಲ್ಲ ನಿಮಗೆಲ್ಲ ವಿಶ್ವಾಸ ಪ್ರೀತಿ ಅದೇ ಒಂದು ಗೌರವ ಮೇಡಮ್ ನಮಗೆ ಸಿಗ್ತಾ ಇರೋದು. ಎಲ್ಲರೂ ನಿಮ್ಮ ಪ್ರೀತಿ ಹಿಂಗೆ ಸದಾ ಇರಲಿ ನಮ್ಮ ಮೇಲೆ. ಖಂಡಿತ ಸರ್. ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲ ಹಂಗೆ ಸದಾ ಇರಿಸಿ ಇನ್ನೂ ಬೆಳೆ ಥರ ಮಾಡಬೇಕು ನೀವು ಅಷ್ಟೇ ನಮಗೆ ಸಂಗೀತಗಾರರಿಗೆ. ಆದರೆ ನಿಮ್ಮ ಕೊಡುಗೆ ತುಂಬ ಇದೆ ಮೇಡಮ್ ಸಂಗೀತಗಾರರಿಗೆ. ಎಷ್ಟೋ ಆರ್ಟಿಸ್ಟ್ಗಳಿಗೆ ನೀವು ಮೇಲೆ ಎಲ್ಲರೂ ಮಾಡ್ತಾರೆ ಸರ್. ಎಲ್ಲರೂ ಅವ್ರವ್ರ ತಕ್ಕ ಮಟ್ಟಿಗೆ ಒಂದು ಚೂರು ಸಣ್ಣದಾಗಿ ಏನೋ ಒಂದು ಅಳಿಲು ಸೇವೆ ಅಷ್ಟೇ. ನಮ್ದೆಲ್ಲ ಅಲ್ಲ, ಅಷ್ಟು ಮಾಡೋರಿಲ್ಲ ಮೇಡಮ್. ಇವಾಗ ಅಂಥದ್ರಲ್ಲಿ ನೀವು ಮಾಡ್ತಾ ಇದ್ದೀರಿ, ತುಂಬ ಕಡಿಮೆ ಇದರಲ್ಲಿ ಮಾಡ್ತಾ ಇದ್ದಾರೆ, ಆದರೆ ಕಡಿಮೆ ಅದರಲ್ಲಿ ನೀವು ಮತ್ತೆ ಶ್ರೇಷ್ಠ. ಯಾಕಂದರೆ ನನಗೆ ಆಸೆ ಅದೇನೋ ಗೊತ್ತಿಲ್ಲ, ನನಗೆ ಅದು ತುಂಬ ಹೇಳ್ಕೊಳಕ್ಕೆ ಇಷ್ಟ ಆಗಲ್ಲ. ಅಂದರೆ very naturally I love music and I love musicians and I have a lot of respect for people who are contributing. ಇದನ್ನು ಒಂದು ಬೆಳೆಸಲಿಕ್ಕೆ ಒಂದು ಉಳಿಸ್ಲಿಕ್ಕೆ ಮಾಡ್ತಿರೋಂಥ ಸೇವೆನ ನೋಡಿದ್ರೆ ನನಗೆ ನ್ಯಾಚುರಲ್ ಆಗಿ ನಂಗೆ ಆ ಪ್ರೀತಿ ವಿಶ್ವಾಸ ಬರುತ್ತೆ. ಇಟ್ಸ್ ನಾಟ್ ಲೈಕ್ ಐ ಮೇಕ್ ಅನ್ ಎಫರ್ಟ್, ಯಾರಿಗೋ ಅದು ಒಲಿಸ್ಬೇಕು ಅಂತಲ್ಲ, ಬಟ್ ಆ ಭಕ್ತಿ ಭಾವ ಅದು ಬರುತ್ತೆ, ನೋಡಿದ್ರೇನೆ ಬರುತ್ತೆ. ನಂಗೆ ಐ ಡೋಂಟ್ ನೋ, ನಮಗೆ ಅದು ಐ ಥಿಂಕ್ ದಟ್ಸ್ ಗಾಡ್ಸ್ ಗಿಫ್ಟ್ ಅಷ್ಟೇ. ಐ ರಿಯಲಿ ರೆಸ್ಪೆಕ್ಟ್ ಐ ಡೋಂಟ್ ನೋ, ದಟ್ ಈಸ್ ಮೈ ಫಾರ್ಮ್ ಆಫ್ ಮೇ ಬಿ ಪ್ರಾಕ್ಟಿಸಿಂಗ್ ಮ್ಯೂಸಿಕ್ ಅಷ್ಟೇ. ನಿಮ್ಮ ಕೊಡುಗೆ ತುಂಬ ಇದೆ ಮೇಡಮ್. ಯಾಕಂದರೆ ಇಷ್ಟೊಂದು ದೊಡ್ಡ
ಇಷ್ಟು ಈಜಿ ಅಲ್ಲ. ನಾವು ಬಂದು ಸುಮ್ಮನೆ ನುಡ್ಸಿ ಹೋಗ್ತೀವಿ ಮೇಡಮ್, ಆದರೆ ಅದ್ರ ಹಿಂದೆ ನೀವು ಎಷ್ಟು ಕೆಲಸ ಮಾಡ್ತೀರ ಅನ್ನೋದು ಅದು ಭಗವಂತನಿಗೆ ಗೊತ್ತು ಮೇಡಮ್. ಎಷ್ಟು ಕೆಲಸ ಮಾಡಿದ್ರು ಅಷ್ಟು ಒಳ್ಳೆ ಮ್ಯೂಸಿಕ್ ಕೊಡದಿದ್ರೆ ಯಾರು ತಾನೇ ಏನು ಮಾಡಿದ್ರು ವ್ಯರ್ಥನೆ. ಅದೇ ನೀವು ಅಷ್ಟು ಪ್ರೀತಿ ತೋರಿಸಿರೋದಕ್ಕೆ ಯಾರು ಎಲ್ಲರಿಗೂ ಇನ್ನೂ ಬೆಸ್ಟ್ ಕೊಡ್ಬೇಕು ಅನ್ನೋದೇ ಇರುತ್ತೆ ಹೊರತು ಇದು ಮಾಡ್ಬೇಕು ಅನ್ನೋದಿರಲ್ಲ. ಹೀಗಾಗಿ ನೀವು ಪ್ರೋಗ್ರಾಮ್ಸ್ ಎಲ್ಲ ಯಾವಾಗಲೂ ಸಕ್ಸಸ್ಫುಲ್ ಇರುತ್ತೆ ಮೇಡಮ್. ಎಲ್ಲ ಆಡಿಯನ್ಸ್ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರಾಮು. ಆಮೇಲೆ ಅಷ್ಟೇ ಆರ್ಟಿಸ್ಟ್ಗಳಿಗೂ ನೀವು ರೆಸ್ಪೆಕ್ಟ್ ಮಾಡೋದು, ಆ ಗೌರವ ಇರೋದ್ರಿಂದ ಅದು ಇನ್ನೂ ಹೆಚ್ಚೆಚ್ಚು ಒಳ್ಳೆ ಪ್ರೋಗ್ರಾಮ್ಸ್ ಕೊಡೋ ಥರ ನಿಮ್ಗೆ ದೇವರು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಅಷ್ಟು ದೂರದಿಂದ ಬಂದು ನಮ್ಮ ಜೊತೆ ಇಷ್ಟು ಟೈಮ್ ಕಳೆದು ನಿಮ್ಮ ಲೈಫ್ ಬಗ್ಗೆ ಒಂದು ಮೆಲ್ಕು ಹಾಕಿ ನಾವು ನಿಮ್ಮ ಬಾಲ್ಯದಿಂದ ಇವತ್ತಿನವರೆಗೂ ನಾವು ಒಂದು ಜರ್ನಿನ ಮಾತಾಡಿದ್ದೀವಿ. ಐ ಹೋಪ್ ಯು ಹ್ಯಾವ್ enjoyed sharing all this information as much as I have enjoyed listening to all your journey stories, all your stories in this journey. So thank you so much ಬಂದಿದ್ದಕ್ಕೆ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಮೇಡಮ್. ನಮ್ಮನ್ನ ಅಷ್ಟು ಪ್ರೀತಿಯಿಂದ ಕರೆಸಿ ಇಷ್ಟೊಂದು ಗೌರವ ಸ್ಥಾನದಲ್ಲಿ ಕೂರಿಸಿ ಇದು ಮಾಡ್ತಾ ಇದ್ದೀರಾ ಮೇಡಮ್. ಅದು ತುಂಬ ಖುಷಿ. ತುಂಬ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾ ನಮ್ಮ ಮೇಲೆ ಇರಲಿ ಮೇಡಮ್. ಮತ್ತೆ ಸಿಗ್ತಾ ಇರೋನು ಮೇಡಮ್ ಹಾಗೆ. ಖಂಡಿತ ಸರ್. ಶುಭಾರಂಭ ಆಗಿದೆ, ಅದೇ ಥರ ಶುಭ ಮುಕ್ತಾಯನೂ ಆಗಬೇಕು ಅಂತ ನಿಮ್ಮ ಶೆಹನಾಯಿ ವಾದ್ಯದಿಂದ ಆಗಲಿ ಅಂತಲೇ ನಮ್ಮ ಆಸೆ. ಸರಿ ಮೇಡಮ್. ಸರಿ ಇಲ್ಲ ಹಾಡಿ ಕರೆಕ್ಟಾಗಿದೆ, ಹಾಡಿ ಓಪನ್ ಆಗಿ ಹಾಡಿ ಸಾಕು. ಕರೆದರೂ ಕೇಳದೆ ಸುಂದರನೇಕೆ ನನ್ನಲ್ಲಿ ಈ ಮೌನ, ಕರೆದರೂ ಕೇಳದೆ. Thank you so much, sir. Thank you so much, madam. ನಿಮಗೂ ಕೂಡ